ಕೂಡಿ ಬಂದಿರುವಂತಹ ಪರಿಶುದ್ಧರೆಲ್ಲರಿಗೂ ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದಂತ ನನ್ನ ವಂದನೆಗಳನ್ನ ನಾನು ಸಮರ್ಪಿಸ್ಕೊಳ್ತಾ ಇದ್ದೇನೆ. ಹಲವಾರು ದಿನಗಳ ನಂತರ ತಿರ್ಗ ನಿಮ್ಮ ಮುಂದೆ ಮಧ್ಯದಲ್ಲಿ ಬಂದು ಹೀಗೆ ವಾಕ್ಯೋಪದೇಶವನ್ನು ಹಂಚಿಕೊಳ್ಳಿಕ್ಕೆ ನನಗೆ ದೇವರು ಕೊಟ್ಟಿರುವಂತಹ ಆಶೀರ್ವಾದಕ್ಕೆ ನನಗೆ ನನ್ನ ದೇವರಿಗೆ ನನ್ನ ಕೃತಜ್ಞತೆಗೆ ಸಲ್ಲಿಸ್ಕೊಳ್ತಾ ಇದ್ದೇನೆ. ಹಾಗೆ ಇಲ್ಲಿನ ಸ್ಥಾನಿಕ ಸಭೆಗೂ ನನಗೆ ಈ ಅವಕಾಶವನ್ನು ಕೊಟ್ಟಿದ್ದಕ್ಕೂ ನಾನು ಸಭೆಗೂ ಕೂಡ ನಾನು ನನ್ನ ವಂದನೆಗಳನ್ನ ಸಮರ್ಪಿಸ್ಕೊಳ್ತಾ ಇದ್ದೇನೆ. ನಿನ್ನೆ ದಿನದಲ್ಲಿ ಚಿಲಕುಂದ ಪ್ರಾಂತದಲ್ಲಿ ಚಿಲಕುಂದ ಅಂತ ಒಂದು ಹಳ್ಳಿಯಲ್ಲಿ ಸುವಾರ್ತೆ ಕಾರ್ಯಕ್ಕಾಗಿ ನಾನು ನನ್ನ ಮಕ್ಕಳು ಹಾಗೆ ಇಲ್ಲಿಂದ ವಿಕ್ಟರ್, ನವೀನ್ ನಿಕ್ಸನ್ ಹಾಗೆ ನಾಗರಾಜ್ ಅವರೆಲ್ಲ ಸುವಾರ್ತಿಕರೆಲ್ಲ ಬಂದು ಅಲ್ಲಿ ಸಭಿಕರ ಜೊತೆಗೆ ನಾವು ಸೇರಿ ಒಂದು ದಿನದಲ್ಲಿ ನಾವು ವಾಕ್ಯವನ್ನು ನಾವು ಹಂಚಿಕೊಂಡು ಅಲ್ಲಿ ಸ್ಥಾನಿಕ ಸಭೆಯನ್ನು ಬಲಪಡಿಸೋದಿಕ್ಕೆ ನಾವೆಲ್ಲ ಅಲ್ಲಿ ಹೋಗಿದ್ವಿ. ಆದ್ರೆ ಅಲ್ಲಿ ಕಾಲ ಏನಂದ್ರೆ ಮಳೆಯಿಂದ ಹಲವಾರು ತೊಂದರೆಗಳು ಇತ್ತು. ಅಲ್ಲಿ ಶಾಮಿಯಾನ ಹಾಕಿದ್ದೀವಿ, ಆ ಶಾಮಿನ ಮಳೆ ತುಂಬಿಕೊಂಡು ಆದ್ರೂ ಅಲ್ಲಿರೋ ಆಸಕ್ತಿಯಿಂದ ಕುತ್ಕೊಂಡು ಶ್ರದ್ಧೆಯಿಂದ ವಾಕ್ಯವನ್ನು ಕೇಳಬೇಕಂತ ಆಸಕ್ತಿ ತೋರಿಸಿ ಅವರೆಲ್ಲ ಅಲ್ಲಿ ಕೂತಿದ್ರು. ನಂತರ ಅವರು ಕೂಡುವಂತ ಒಂದು ಚಿಕ್ಕ ಜಾಗದಲ್ಲಿ ಹೋಗಿ ಅಲ್ಲಿ ಕೂಡ ನಾವು ಒಂದೂವರೆ ಗಂಟೆ ಕಾಲ 3 ಗಂಟೆವರೆಗೂ 2:30-3 ಗಂಟೆವರೆಗೂ ನಾವು ವಾಕ್ಯವನ್ನು ಅವ್ರ ಜೊತೆ ಹಂಚಿಕೊಂಡು ಅವ್ರನ್ನ ಬಲಪಡಿಸಿ ಬಂದಿದ್ದೇವೆ. ದೇವರು ನಮ್ಗೆ ಕೊಟ್ಟಿರಂತ ಈ ಆಶೀರ್ವಾದ ಮೇರೆಗೆ ನಾವು ದೇವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸುವರಾಗಿದ್ದೇವೆ. ಹಾಗೆ ನನ್ನ ಪರಿಚಯ ನಿಮಗೆ ಬೇಕಾಗಿಲ್ಲ, ಯಾಕಂದ್ರೆ ಹಲವಾರು ಬಾರಿ ನಾನು ಬಂದಿದ್ದೇನೆ. ಹಾಗೆ ನಾನು ಮೈಸೂರಲ್ಲಿ ನಾನು ಸ್ನಾತಕೋತ್ತರ ಪದವಿಯನ್ನು ಓದಬೇಕಾದ್ರೂ ನನ್ನ ಸಹವಾಸ ಯಾವಾಗ್ಲೂ ಇಲ್ಲಿ ಪರಸನಹುಂಡಿ, ಇವಾಗ ಮೈಸೂರು ಸೌತ್, ಅವಾಗ JP ನಗರ, ಅವಾಗ ಕುವೆಂಪು ನಗರ, ಹಲವಾರು ಪ್ರಾಂತಗಳು ನೀವೆಲ್ಲೆಲ್ಲಿ ಪ್ರಯಾಣ ಮಾಡಿದರೋ ಆ ಪ್ರಾಂತಗಳಲ್ಲಿ ಕೂಡ ನಾನು ನಿಮ್ಮ ಜೊತೆಗೆ ನಾನು ಪ್ರಯಾಣ ಮಾಡಿ ಇಲ್ಲಿವರೆಗೂ ನಾವು ಬಂದಿದ್ದೇವೆ. ಹಾಗೆ ನನ್ನ ಸುವಾರ್ತೆ ಪ್ರಯಾಣದಲ್ಲಿ KSPM ಮೂಲಕ ಹಲವಾರು ಪ್ರಾಂತಗಳಲ್ಲಿ ನಾವು ಸುವಾರ್ತೆಯನ್ನು ಸಾರುವವರಾಗಿದ್ದೇವೆ. ಹಾಗೆ ಅನೇಕ ಸಹೋದರನ್ನು ನಾವು ಯವನಸ್ಥರನ್ನು ನಾವು ಸುವಾರ್ತೆಯ ಸೇವೆಯನ್ನು ಮಾಡುವುದಕ್ಕೆ ಅವ್ರನ್ನ ಸುವಾರ್ತಿಕರನ್ನಾಗಿ ತಯಾರು ಮಾಡ್ತಾ ಇದ್ದೇವೆ. ಆ ಒಂದು ಹಂತದಲ್ಲಿ ಯಶಸ್ವಿಯಾಗಿ ನಾವು ಈ ಒಂದು ಬ್ಯಾಚ್ ನ ಕೂಡ ಪೂರೈಸಿ ನೆಕ್ಸ್ಟ್ ವರ್ಷದಲ್ಲಿ ಇನ್ನೊಂದು ಹೊಸ ಬ್ಯಾಚ್ ನ ಪ್ರಾರಂಭ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಅದೊಂದೇ ಅಲ್ಲದೆ ಏನ್ ಮಾಡ್ತಿದ್ದೇವೆ ಅಂದ್ರೆ ಕನ್ನಡದಲ್ಲಿ ನಮ್ಗೆ ಲಿಟರೇಚರ್ ಆಗ್ಲಿ, ಕನ್ನಡದಲ್ಲಿ ನಮ್ಗೆ ವಾಕ್ಯಗಳಾಗ್ಲಿ, ನಮ್ಗೆ ಉಪದೇಶವಾಗ್ಲಿ, ಬೈಬಲ್ ಕ್ಲಾಸಸ್ ಆಗ್ಲಿ ಕನ್ನಡದಲ್ಲಿ ಇಲ್ಲ ಅಂತ ಒಂದು ಉದ್ದೇಶದಿಂದ KSPM ಮೂಲಕದಿಂದ ಆನ್ಲೈನ್ ಕ್ಲಾಸಸ್ ಅಂದ್ರೆ KSPM ಅಲ್ಲಿ ಯಾವ್ಯಾವ ಸಬ್ಜೆಕ್ಟ್ಸ್ ನಾವು ಹೇಳ್ಕೊಡ್ತೀವೋ ಆ ಸಬ್ಜೆಕ್ಟ್ಸ್ ಎಲ್ಲವನ್ನು ಒಂದೊಂದಾಗಿ ನಾವು ರೆಕಾರ್ಡ್ ಮಾಡ್ಕೊಂಡು ಬರ್ತಾ ಇದ್ದೀವಿ. ಅದು ಒಂದು 6 ವರ್ಷದ ಒಳಗೆ ಒಂದು 6 years ಸ್ಪ್ಯಾನ್ ಅಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಅದನ್ನ ಯೂಟ್ಯೂಬ್ ಚಾನೆಲ್ಸ್ ಅಥವಾ ನಮ್ಮ ವೆಬ್ಸೈಟ್ಸ್ ಅಲ್ಲಿ ಕನ್ನಡ ಭಾಷೆಯಲ್ಲಿ ಕನ್ನಡ ಓದೋರಿಗೆ ಕನ್ನಡದಲ್ಲಿ ಪರಿಚಯ ಆಗೋ ತರ ವಾಕ್ಯೋಪದೇಶವು ಎಲ್ಲ ಸಬ್ಜೆಕ್ಟ್ಸ್ 48 ಸಬ್ಜೆಕ್ಟ್ಸ್ ನಾವೇನ್ KSPM ಹೇಳ್ಕೊಡ್ತೀವೋ ಅದರದ ಸಬ್ಜೆಕ್ಟ್ಸ್ ಎಲ್ಲವೂ ನಾವು ರೆಕಾರ್ಡ್ ಮಾಡ್ತಾ ಇದ್ದೀವಿ. ಆ ಹಂತದಲ್ಲಿ 1-2 ಸಬ್ಜೆಕ್ಟ್ ಆಲ್ರೆಡಿ ಮಾಡಿದ್ದೀವಿ. ಇನ್ನೇನು ಕೆಲವು ದಿನದಲ್ಲಿ ದೇವರ ರಾಜ್ಯದ ಕುರಿತು ನವೀನ್ ನಿಕ್ಸನ್ ಅವರು ಉತ್ತಮವಾಗಿ ಆ ಪಾಠಗಳನ್ನ ಆನ್ಲೈನ್ ನಲ್ಲಿ ವಿಡಿಯೋ ರೆಕಾರ್ಡ್ ಮಾಡಿ ನಾವು ತಯಾರು ಮಾಡಿದ್ದೇವೆ. ಇನ್ನು ಕೆಲವು ದಿನಗಳೇ ಸ್ವಲ್ಪ ವೆರಿಫಿಕೇಶನ್ ಎಲ್ಲ ಮಾಡ್ಬಿಟ್ಟು ಅದನ್ನ ಎಲ್ಲರ ಮುಂದೆ ತರುವರಾಗಿದ್ದೇವೆ. ಅದ ನಂತರ ರೈಟ್ಲಿ ಡಿವೈಡಿಂಗ್ ದ ವರ್ಡ್ ಆಫ್ ಗಾಡ್ ಅನ್ನೋ ಸಬ್ಜೆಕ್ಟ್, ಅದ ನಂತರ ಓಲ್ಡ್ ಟೆಸ್ಟ್ಮೆಂಟ್ ಸರ್ವೆ, ನ್ಯೂ ಟೆಸ್ಟ್ಮೆಂಟ್ ಸರ್ವೆ, ಹಾಗೆ KSPM ಅಲ್ಲಿ ಇರುವಂತಹ 42 ಸಬ್ಜೆಕ್ಟ್ಸ್ ಏನೇನಿದೆಯೋ ಅದೆಲ್ಲವೂ ಎಲ್ಲರಿಗೂ ಅವೈಲಬಲ್ ಆಗೋ ತರ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ನೀವು ಪ್ರತ್ಯೇಕವಾಗಿ ನೀವು ಪ್ರಾರ್ಥನೆ ಮಾಡಬೇಕಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಸರಿ, ಇವತ್ತು ವಾಕ್ಯೋಪದೇಶವನ್ನು ಮುಂದೆ ಹೋಗಿದ್ದ ಮುಂಚೆ ದೇವರ ಒಂದು ದೃಷ್ಟಿಕೋನದಲ್ಲಿ, ಫ್ರಮ್ ಗಾಡ್ಸ್ ಪಾಯಿಂಟ್ ಆಫ್ ವ್ಯೂ, ದೇವರ ದೃಷ್ಟಿಕೋನದಲ್ಲಿ ತುಂಬಾ 2 ಮುಖ್ಯವಾದ ಗುರಿಗಳು ಇರ್ತದೆ. ಮೊದಲಿನಿಂದ ನಾವು ಬೈಬಲ್ ಅಧ್ಯಯನ ಮಾಡ್ಬೇಕಾದ್ರೆ 2 ಮುಖ್ಯವಾದ ಒಂದು ಗುರಿಗಳು ನಮ್ಗೆ ಕಾಣ್ತದೆ. ಓಕೆ, ಮೊದಲನೇದು ಏನಂದ್ರೆ ರೋಮದವರು ಬರೆದಂತಹ ಪತ್ರಿಕೆಯಲ್ಲಿ 16ನೇ ಅಧ್ಯಾಯ 25ನೇ ವಚನದಲ್ಲಿ ನಮಗೊಂದು ಕಾಣ್ತದೆ ನೋಡಿ. ಫ್ರಮ್ ಗಾಡ್ಸ್ ಪಾಯಿಂಟ್ ಆಫ್ ವ್ಯೂ, ದೇವರ ದೃಷ್ಟಿಕೋನದಲ್ಲಿ ನಮ್ಗೆ 2 ಮುಖ್ಯ ಗುರಿಗಳು ಕಾಣ್ತದೆ. ಗುರಿ ನಂಬರ್ 1 ಏನಂತ ನೋಡ್ಕೊಳ್ಳೋಣ. ರೋಮದವರು ಬರೆದಂತಹ ಒಂದು ಪತ್ರಿಕೆಯಲ್ಲಿ ಅಪೊಸ್ತಲ ಪೌಲ್ ಬರೀತಾರೆ ರೋಮದವರಿಗೆ 16ನೇ ಅಧ್ಯಾಯ 25 ವಚನ ಓದ್ಕೊಳ್ಳೋಣ. ಓದಿ ಬ್ರದರ್, ಯಾರಾದ್ರೂ ಓದ್ತೀರಾ? ಅನಾದಿಯಾಗಿ ಗುಪ್ತವಾದ ಮರ್ಮವು ಈಗ ಪ್ರಕಾಶಕ್ಕೆ ಬಂದು ನಿತ್ಯನಾದ ದೇವರ ಅಪ್ಪಣೆ ಪ್ರಕಾರ ಪ್ರವಾದಿಗಳ ಗ್ರಂಥಗಳ ಮೂಲಕ ಅನ್ಯ ಜನರೆಲ್ಲರಿಗೆ ಓಕೆ ಪ್ರಕಾಶಕ್ಕೆ ಬಂದಿರುವ ಈ ಮರ್ಮವೇ ಅನುಸಾರವಾಗಿ, ಅಂದರೆ ಯೇಸು ಕ್ರಿಸ್ತನ ವಿಷಯವಾದಂತ ನಾನು ಸಾರುವಂತ ಸುವಾರ್ತೆಗನುಸಾರ ನಿಮ್ಮನ್ನು ಸ್ಥಿರಪಡಿಸುವುದಕ್ಕೆ ಶಕ್ತನಾಗಿರುವನು.
ಅಂದ್ರೆ ಇಲ್ಲಿ ಹೇಳ್ತಂತೆ ಅನಾದಿಯಲ್ಲಿ ಮರ್ಮವಾಗಿದ್ದಂತ ವಿಷಯ, ಆ ಮರ್ಮವಾಗಿದ್ದಂತ ವಿಷಯ ಪ್ರಕಾಶಕ್ಕೆ ಬಂದಿದೆ. ಆ ಪ್ರಕಾಶಕ್ಕೆ ಬಂದಿರುವಂತ ವಿಷಯ ಏನಂದ್ರೆ ಪ್ರವಾದಿಗಳು ಪ್ರವಚನ ಮಾಡಿದ್ದಾರೆ. ಆ ಬೆಳಕಿಗೆ ಬಂದ ವಿಷಯ ಏನಂದ್ರೆ ಅದು ಯೇಸು ಕ್ರಿಸ್ತನ ಕುರಿತು ಸುವಾರ್ತೆಯನ್ನ ಅಂತ ಅಪೊಸ್ತಲನ್ ಪೌಲ್ ಹೇಳ್ತಾರೆ. ಅಂದ್ರೆ ಇಲ್ಲಿ ಏನಂದ್ರೆ ಇದು ದ ಫಸ್ಟ್ ಕಮಿಂಗ್ ಆಫ್ ಜೀಸಸ್ ಬಗ್ಗೆ ಮಾತಾಡ್ತಾ ಇದೆ. ಅನಾದಿಯಲ್ಲಿ ಯಾರು ಅಪ್ಪಣೆ ಮಾಡಿದ್ರು, ಯಾರು ಸಂಕಲ್ಪ ಮಾಡಿದ್ರು, ದೇವರು ಸಂಕಲ್ಪ ಮಾಡಿದ್ರು ಯಾರು ಬರಬೇಕಂತ, ಯೇಸು ಕ್ರಿಸ್ತ ಬರಬೇಕಂತ. ಅದು ಮರ್ಮವಾಗಿದ್ದ ವಿಷಯ ಏನಾಗಿತ್ತಂದ್ರೆ ಅದು ಪ್ರಕಾಶಕ್ಕೆ ಬಂದಿತ್ತು. ಅದ್ರ ಬಗ್ಗೆ ಪ್ರವಾದಿಗಳು ಏನ್ ಮಾಡಿದ್ರೆ ಪ್ರವಚನವನ್ನು ಮಾಡಿದ್ದಾರೆ. ಅದು ಇವಾಗ ಅದು ಫುಲ್ಫಿಲ್ ಆಗಿದೆ ಅಂತ ಅಪೊಸ್ತಲನ್ ಪೌಲ್ ಹೇಳ್ತಾ ಇದ್ದಾರೆ. ಅಂದ್ರೆ ಮೊದಲನೇ ದೃಷ್ಟಿಕೋನದಲ್ಲಿ ಏನಂದ್ರೆ ದೇವರು ಯೇಸು ಕ್ರಿಸ್ತನ ಮೊದಲನೇ ಬರುವುದು ಒಂದು ಮುಖ್ಯವಾದ ಒಂದು ಕೋಣ ಆಗಿತ್ತು. ಸೊ ಜೀಸಸ್ ಕಮಿಂಗ್ ಟು ದಿಸ್ ವರ್ಲ್ಡ್ ವಾಸ್ ಅ ವೆರಿ ಇಂಪಾರ್ಟೆಂಟ್ ಗೋಲ್ ಫಾರ್ ಗಾಡ್. ದೇವರ ದೃಷ್ಟಿಕೋನದಲ್ಲಿ ಯೇಸು ಕ್ರಿಸ್ತನು ಬರಬೇಕು. ಅದಕ್ಕೋಸ್ಕರನೇ ಮರ್ಮವಾಗಿದ್ದ ವಿಷಯ, ಆತನನ್ನು ಸಂಕಲ್ಪ ಮಾಡಿದ ವಿಷಯವು, ಅದ್ರ ಬಗ್ಗೆ ಯಾರು ಪ್ರವಾದಿಗಳು ಪ್ರವಚನ ಮಾಡಿರ್ತಾರೆ, ಅದು ಗುಪ್ತವಾಗಿದ್ದ ವಿಷಯ ಇವಾಗ ಬೆಳಕಕ್ಕೆ ಬಂದಿದೆ. ಆ ಬೆಳಕಕ್ಕೆ ಬಂದಿದ್ದೆ ಯೇಸು ಕ್ರಿಸ್ತ ಅಂತ ಹೇಳ್ತಾ ಇದ್ದೆ. ಸೊ ದ ಫಸ್ಟ್ ಪಾಯಿಂಟ್ ಇಸ್ ದ ಫಸ್ಟ್ ಕಮಿಂಗ್ ಆಫ್ ಜೀಸಸ್. ಅದು ಆಗ್ಬಿಟ್ಟಿದೆ. ಎರಡನೇ ಪಾಯಿಂಟ್ ಏನಂದ್ರೆ 2ನೇ ಥೆಸಲೋನಿಕಲ್ ಬರೆದಂತ ಪತ್ರಿಕೆಯಲ್ಲಿ 1ನೇ ಅಧ್ಯಾಯ 8-9 ಓದಿ ನಾವು. 2 ಥೆಸಲೋನಿಕ 1ನೇ ಅಧ್ಯಾಯ 8-9 ಎರಡನೇ ದೃಷ್ಟಿಕೋನ ಏನ್ ಹೇಳ್ತದೆ ಅಂತ ನೋಡ. ಹೌದಪ್ಪ. ಪ್ರತೀಕಾರವನ್ನು ಸಲ್ಲಿಸುವನು. ಓಕೆ. ತನ್ನ ಪವಿತ್ರರ ಮೂಲಕ ಪ್ರಭಾವ ಹೊಂದುವನಾಗಿಯೂ ನಾವು ನಿಮಗೆ ಹೇಳಿದ ಸಾಕ್ಷಿಯನ್ನು ನಂಬಿದವರೆಲ್ಲರ ಮೂಲಕ ತನ್ನ ವಿಷಯದಲ್ಲಿ ಆಶ್ಚರ್ಯ ಹುಟ್ಟಿಸುವನಾಗಿಯೂ ಬರುವಾಗ ಕರ್ತನ ಸಮ್ಮುಖಕ್ಕೂ ಆತನ ಪರಾಕ್ರಮದ ವೈಭವಕ್ಕೂ ದೂರವಾಗಿ ನಿತ್ಯ ನಾಶವೆಂಬ ದಂಡನೆಯನ್ನು ಅನುಭವಿಸ. ಯಾರು ಅನುಭವಿಸ್ತಾರೆ? ಯಾರು ಕ್ರಿಸ್ತನನ್ನು ನಂಬಿಲ್ವೋ, ಯಾರು ಕ್ರಿಸ್ತನನ್ನು ಇಲ್ಲವೋ, ತಿರ್ಗಾ ಬರ್ತಾನೆ. ತಿರ್ಗಾ ಬಂದಾಗ ನಿತ್ಯ ನಾಶ ಎಂಬ ದಂಡನ ಹೊಂದಿಸ್ತಾರೆ. ಅಂದ್ರೆ ಇದೇನ್ ಮಾತಾಡ್ತಾ ಇದ್ದಾರೆ ಇಲ್ಲಿ? ಇದು ದೇ ಆರ್ ಟಾಕಿಂಗ್ ಅಬೌಟ್ ದ ಸೆಕೆಂಡ್ ಕಮಿಂಗ್ ಆಫ್ ಜೀಸಸ್. ಓಕೆ. ದೇವರ ದೃಷ್ಟಿಕೋನದಲ್ಲಿ ಫಸ್ಟ್ ದೃಷ್ಟಿಕೋನ ಏನಂತಂದ್ರೆ ಫಸ್ಟ್ ಯೇಸು ಕ್ರಿಸ್ತನು ಬರಬೇಕು. ಎರಡನೇ ದೃಷ್ಟಿಕೋನದಲ್ಲಿ ಏನಂದ್ರೆ ಮತ್ತೆ ಯೇಸು ಕ್ರಿಸ್ತನ್ ತಿರ್ಗಾ ಬರ್ತಾನೆ. ಇವಾಗ ನಾವು ಗ್ರೇಸ್ ಪೀರಿಯಡ್ ಅಲ್ಲಿ ಇದ್ದೀವಿ. ಅವಾಗ ಏನಂದ್ರೆ ಗ್ರೇಸ್ ಇರೋದಿಲ್ಲ. ಏನಂದ್ರೆ ನಿತ್ಯ ನಾಶ ಮತ್ತು ನಿತ್ಯ ದಂಡನೆಯಲ್ಲಿ ಒಳಗಾಗ್ತೀವಿ. ಯಾರು ಯೇಸು ಕ್ರಿಸ್ತನ ನಂಬಿರಲ್ವೋ ಅವ್ರಿಗೆಲ್ಲ ನಿತ್ಯ ನಾಶ ಹೊಂತಾರ ಅಂತ ಹೇಳ್ತಾನೆ. ಅಂದ್ರೆ ಇದು ಏನ್ ಯಾವ್ದ್ರ ಬಗ್ಗೆ ಮಾತಾಡಿದ್ರೆ ದ ಸೆಕೆಂಡ್ ಕಮಿಂಗ್ ಆಫ್ ಜೀಸಸ್, ದ ಫಸ್ಟ್ ಕಮಿಂಗ್ ಆಫ್ ಜೀಸಸ್ ಅಂಡ್ ಸೆಕೆಂಡ್ ಕಮಿಂಗ್ ಆಫ್ ಜೀಸಸ್. ಈ ಎರಡು ವಿಷಯ ನಾನು ಯಾಕೆ ಹೇಳಿದ್ರೆ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ ಈ ಎರಡರಲ್ಲೂ ಮಧ್ಯದಲ್ಲೂ ಒಂದು ಕಾಮನ್ ಆಗಿರೋ ಪಾಯಿಂಟ್, ದೇವರು ನಮ್ಮಂದು ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದಾರೆ ಅಂದ್ರೆ ನಾವು ಎಲ್ಲರೂ ಪರಿಶುದ್ಧರಾಗಿರ್ಬೇಕಂತ ದೇವರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಓಕೆ. ಅವಾಗ್ಲೂ ಅನಾದಿಯಲ್ಲೂ ಯಾಜಕ ಕಾಂಡದಲ್ಲಿ 11ನೇ ಅಧ್ಯಾಯ 44-45 ಏನಿರ್ತದೆ ಅಂದ್ರೆ ನಾನು ಪರಿಶುದ್ಧನು, ನೀವು ಪರಿಶುದ್ಧರಾಗಿರಿ ಅಂತ ಹೇಳ್ತಾರೆ. ಅದನ್ನೇ ಇವತ್ತು ನಾವು ಪೇತರು ಓದಿದಂತ 1 ಪೇತರು 1ನೇ ಅಧ್ಯಾಯ 15-16 ಏನಿರ್ತದೆ ಅಂದ್ರೆ ಹೇಗೆ ನಾನು ಪರಿಶುದ್ಧನು ನೀವು ಪರಿಶುದ್ಧರಾಗಿರಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಅವಾಗ್ಲೂ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದ ದೇವರು, ದೇವರ ಜನರಾಗಿರುವಂತ ನೀವು ಪರಿಶುದ್ಧರಾಗಿರಿ. ಈಗ ಕೂಡ ಯೇಸು ಕ್ರಿಸ್ತ ಬಂದ ನಂತರ ಎರಡನೇ ಬರುವ ತನಕ ಕೂಡ ಏನ್ ಮಾಡ್ಬೇಕಂತ ನೀವು ಪರಿಶುದ್ಧರಾಗಿರಿ ಇರಬೇಕು ಅಂತ ದೇವರನ್ನ ನಮ್ಮಲ್ಲಿ ಎಕ್ಸ್ಪೆಕ್ಟ್ ಮಾಡ್ತದೆ. ಈ ಎರಡು ದೃಷ್ಟಿಕೋನದಲ್ಲಿ ಮೊದಲನೇದೇ ಯೇಸು ಕ್ರಿಸ್ತ ಬರ್ಬೇಕಂತ ಒಂದು ದೃಷ್ಟಿಕೋನ, ಎರಡನೇದು ಸೆಕೆಂಡ್ ಕಮಿಂಗ್ ಆಫ್ ಜೀಸಸ್, ಎರಡನೇ ಬಾರಿಗೆ ಯೇಸು ಕ್ರಿಸ್ತ ಬರ್ತಾನೆ. ಅವಾಗ ನಿತ್ಯ ನಾಶವೆಂಬ ದಂಡನೆ ಇರ್ತದೆ. ಈ ಎರಡರ ಮಧ್ಯದಲ್ಲಿ ದೇವರ ಜನರಾಗಿರುವಂತ ನಾವೆಲ್ಲರೂ ಏನಾಗಿರ್ಬೇಕಂತೆ ಪರಿಶುದ್ಧರಾಗಿರ್ಬೇಕು ಅಂತ ದೇವರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಇವತ್ತಿನ ಪಾಠ ನಾವೇನ್ ಓದ್ತೀವಿ ಅಂದ್ರೆ ಏನ್ ತಿಳ್ಕೊಳಕ್ ಬರ್ತೀವಿ ಅಂದ್ರೆ ಈ ಪರಿಶುದ್ಧತೆ ಅನ್ನೋ ವಿಷಯದಲ್ಲಿ ದೇವರ ಜನರು ಅವತ್ತು ಪರಿಶುದ್ಧರು, ಇವಾಗ್ಲೂ ಪರಿಶುದ್ಧರಾಗಿರ್ಬೇಕು, ಅವಾಗ್ಲೂ ಪರಿಶುದ್ಧರಾಗಿರ್ಬೇಕಂತ ದೇವರು ಕೇಳ್ತಾ ಇದ್ದಾರೆ. ಈಗ ಕೂಡ ದೇವರು ನಮ್ಮನ್ನು ಜನಾಂಗದವರ ನಾವು ಕೂಡ ಪರಿಶುದ್ಧರಾಗಿರ್ಬೇಕಂತ ದೇವರು ನಮ್ಮ ಮೇಲೆ ಎಕ್ಸ್ಪೆಕ್ಟೇಷನ್ಸ್ ಇಡ್ತಾ ಇದ್ದಾರೆ. ಅರ್ಥ ಆಯ್ತಲ್ಲ? ಸೊ ನಮ್ಮ ಪಾಠದ ಪೀಠಿಕೆ ಏನಂದ್ರೆ ದೇವರ ದೃಷ್ಟಿಕೋನದಲ್ಲಿ ಎರಡು ಮುಖ್ಯವಾದ ಗುರಿಗಳು. ಆ ಮುಖ್ಯವಾದ ಗುರಿ ಅಂದ್ರೆ ಫಸ್ಟ್ ಕಮಿಂಗ್ ಆಫ್ ಜೀಸಸ್, ಎರಡನೇ ಅಂದ್ರೆ ಸೆಕೆಂಡ್ ಕಮಿಂಗ್ ಆಫ್ ಜೀಸಸ್. ಎರಡಕ್ಕೂ ಕಾಮನ್ ಪಾಯಿಂಟ್ ಏನಂದ್ರೆ ಜೀಸಸ್, ದ ಕಮಿಂಗ್ ಆಫ್ ಜೀಸಸ್, ದ ಸೆಕೆಂಡ್ ಕಮಿಂಗ್ ಆಫ್ ಜೀಸಸ್. ಎರಡರಲ್ಲೂ ದ ಕಾಮನ್ ಪಾಯಿಂಟ್ ಇಸ್ ಜೀಸಸ್. ಈ ಎರಡರಲ್ಲೂ ಕಾಮನ್ ಪಾಯಿಂಟ್, ಇನ್ನೊಂದು ಕಾಮನ್ ಪಾಯಿಂಟ್ ದೇವರ ಜನರಾಗಿರಂತ ನಾವು ಏನಾಗಿರ್ಬೇಕು, ಪರಿಶುದ್ಧರಾಗಿರ್ಬೇಕು ಅನ್ನೋ ವಿಷಯದಲ್ಲಿ ನಾವು ಕಲಿಯೋಕೆ ಇವತ್ತು ಪ್ರಯತ್ನ ಪಡೋಣ. ಅದಕ್ಕೆ ನಾವು ಪರಿಶುದ್ಧ ಅನ್ನೋದನ್ನ ಪದ ಅಪೊಸ್ತಲನ್ ಪೌಲು ಅಲ್ಲಿರುವಂತ ಸಭೆಗಳಿಗೆ ಉಪಯೋಗಿಸ್ತಾನೆ. ನಾವು ಫಿಲಿಪ್ಪ ಬರೆದಂತ ಪತ್ರಿಕೆಯಲ್ಲಿ 1ನೇ ಅಧ್ಯಾಯದಲ್ಲಿ 1ನೇ ವಚನದಲ್ಲಿ ಅಲ್ಲಿರುವಂತ ಪರಿಶುದ್ಧರಿಗೆ ನಾನು ವಂದಿಸ್ತಾ ಇದ್ದೇನೆ ಅಂತ ಹೇಳ್ತಾನೆ. ಹಾಗೆ ಎಫಿಷಿಯರ್ಸ್ ಬರೆದಿರಂತ ಪತ್ರಿಕೆಯಲ್ಲಿ 1ನೇ ಅಧ್ಯಾಯದಲ್ಲಿ ಅವ್ರು ವಂದಿಸಬೇಕಾದ್ರೆ ಏನಂತ ಹೇಳ್ತಾರೆ ಅಂದ್ರೆ ಅಲ್ಲಿರುವಂತ ಪರಿಶುದ್ಧರು ಎಲ್ಲರಿಗೂ ಅಂತ ಹೇಳ್ತಾರೆ. ಅಂದ್ರೆ ಅಲ್ಲಿರುವಂತ ಪರಿಶುದ್ಧರಂದ್ರೆ ಯಾರು? ಅಲ್ಲಿ ಸಭೆಯಲ್ಲಿ ಇರುವಂತವ್ರು ಎಲ್ಲರ ಬಗ್ಗೆ ಮಾತಾಡ್ತಾ ಇದ್ದಾನೆ.
ಸಭೆಯಲ್ಲಿ ದೇವರ ರಾಜ್ಯದಲ್ಲಿ ಯಾರು ನೀರಿನಿಂದ, ಯಾರು ಆತ್ಮದಿಂದ ಹೊಸದಾಗಿ ಜನ್ಮಿಸಿದಾರೋ ಅವ್ರ ಬಗ್ಗೆ, ಅವ್ರು ದೇವರ ರಾಜ್ಯಕ್ಕೆ ಸೇರಲ್ಪಟ್ಟಿದ್ದಾರೆ. ದೇವರ ರಾಜ್ಯಕ್ಕೆ ಸೇರಲ್ಪಟ್ಟಿರೋ ಅವ್ರನ್ನ ಏನಂತ ಇದ್ದಾನೆ, ಪರಿಶುದ್ಧರು ಅಂತ ಅಲ್ಲಿ ಹೊಂದಿಸ್ತಾ ಇದ್ದಾರೆ. ಹಾಗೆ ಇಲ್ಲಿ ಸಭೆಯ ಇಲ್ಲಿರುವಂತ ಪರಿಶುದ್ಧರಿಗೆ ಎಲ್ಲರಿಗೂ ನಾನು ಹೊಂದಿಸ್ತಾ ಇದ್ದೇನೆ ಅಂತ ನಾವು ಅನೇಕ ಬಾರ್ ಹೇಳ್ತೀವಿ. ಸೊ ನೀವು ಪರಿಶುದ್ಧರಾಗಿ ಈ ಸ್ಥಾನಕ್ಕೆ ಇದ್ದೀರಾ. ಅದು ಹೇಗೆ ಬಂತು, ಅದರ ಹಿನ್ನೆಲೆ ಏನು, ಅದ ನಂತರ ಏನು ಅನ್ನೋದು ವಿಷಯದ ಬಗ್ಗೆ ನಾವು ಇವತ್ತು ದೀರ್ಘವಾಗಿ ನಾವು ತಿಳಿದುಕೊಳ್ಳೋಣ. ಸೊ ವಾಟ್ ಈಸ್ ದ ಮೀನಿಂಗ್ ಆಫ್ ಹೋಲಿ? ಫಸ್ಟ್, ಪರಿಶುದ್ಧರು ಅನ್ನೋದನ್ನ ನಾವು ಹಲವಾರು ಬಾರಿ ಯೂಸ್ ಮಾಡಿರ್ತೀವಿ. ಅದರ ಅರ್ಥ ಏನು? ವಾಟ್ ಈಸ್ ದ ಮೀನಿಂಗ್ ಆಫ್ ದ ವರ್ಡ್ ಹೋಲಿ? ಹೇಳಿ, ಯಾರಾದ್ರೂ ಹೇಳಿ, ವಾಟ್ ಈಸ್ ದ ಮೀನಿಂಗ್ ಆಫ್ ದ ವರ್ಡ್ ಹೋಲಿ? ಹೇಳಿ. ಪರಿಶುದ್ಧರು ಅಲ್ವಾ ಹೋಲಿ ಅಂತ ಹೇಳಿದ್ರೆ, ವಾಟ್ ಇಸ್ ದ ಮೀನಿಂಗ್ ಆಫ್ ದ ವರ್ಡ್ ಪ್ಯೂರಿಟಿ ಅಂತಾರೆ, ಏನಂತಾರೆ? ವಾಟ್ ಇಸ್ ದ ಮೀನಿಂಗ್? ನಿಮ್ಮ ಪ್ರಕಾರ ಏನಿದೆ? ವಾಟ್ ಯು ನೋ ಆಸ್ ಪರಿಶುದ್ಧರು ಅಂದ್ರೆ ಯಾರು? ದೇವರ ರೂಲ್ಸ್ ಫಾಲೋ ಮಾಡೋರು. ಓಕೆ, ರೈಟ್. ಇಲ್ಲ, ದೇವರ ಜನರಾಗಿ ನಾವು ಪರಿಶುದ್ಧರು. ನಾನು ಪರಿಶುದ್ಧರು ಅಂತ ದೇವರ ಸ್ವಭಾವದಲ್ಲೇ ಪರಿಶುದ್ಧತೆ ಇದೆ. ಗಾಡ್ ಇಸ್ ಹೋಲಿ, ಕರೆಕ್ಟ್? ಹೌದಾ ಇಲ್ವಾ? ನಾವು ಯಾಜಕ ಕಾಂಡದ ನಾನು ಪರಿಶುದ್ಧನು, ಹಾಗೆ ಹೇಗೆ ನಾನು ಪರಿಶುದ್ಧನು ನೀವು ಪರಿಶುದ್ಧರಾಗಿ ಅಂತ ಹೇಳ್ತಾ ಇದ್ದಾರೆ. ಸೊ ಪರಿಶುದ್ಧತೆ ಅನ್ನೋದು ಒಂದು ದೇವರ ಒಂದು ಸ್ವಭಾವ. ಗಾಡ್ಸ್ ನೇಚರ್ ಅಲ್ಲಿ ಹೋಲಿ ಇಸ್ ಗಾಡ್ಸ್ ನೇಚರ್. ಆ ಒಂದು ನೇಚರ್ ಅಲ್ಲಿ ನಾವು ಇರಬೇಕಂತ ದೇವರನ್ನ ನಮ್ಮಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾನೆ. ಸೊ ಹೋಲಿ ಈ ಪದ ಹೀಬ್ರೂ ಭಾಷೆಯಲ್ಲಿ ಕ್ವಾದೋಶ್ ಅಂತ ಯೂಸ್ ಮಾಡ್ತಾರೆ. ದ ವರ್ಡ್ ಇಸ್ ಕಾಲ್ಡ್ ಕ್ವಾದೋಶ್. ಕ್ವಾದೋಶ್ ಅಂದ್ರೆ ಪ್ರತ್ಯೇಕವಾದವರು ಅಂತ, ಸಪರೇಟೆಡ್ ಫ್ರಮ್ ಸಮಥಿಂಗ್ ಎಲ್ಸ್. ಅಂದ್ರೆ ಪ್ರತ್ಯೇಕವಾದವರು. ಎಲ್ಲಿಂದ? ಫ್ರಮ್ ದ ವರ್ಲ್ಡ್ ಇಂದ ಪ್ರತ್ಯೇಕವಾದವರು, ಪ್ರತ್ಯೇಕವಾದ ಜನಾಂಗದವರು. ಯು ಆರ್ ಸೆಟ್ ಅಪಾರ್ಟ್ ಅಂತ ಇರ್ತದೆ. ಆಕ್ಚುಲಿ ಮೀನಿಂಗ್ ಅಲ್ಲಿ ಏನ್ ಬರ್ತದೆ ಅಂದ್ರೆ, ಯು ಆರ್ ಸೆಟ್ ಅಪಾರ್ಟ್. ಒಂದು ಪಾರ್ಟ್ ಅಲ್ಲಿ ಇದ್ದೀರಾ, ಆ ಪಾರ್ಟಿನ ತೆಗೆದು ನಿಮ್ನ ಏನ್ ಮಾಡಿದ್ದಾರೆ, ಒಂದು ಪ್ರತ್ಯೇಕವಾದ ಉನ್ನತವಾದ ಒಂದು ಸ್ಥಾನದಲ್ಲಿ ಇಟ್ಟಿದ್ದಾರೆ ಅಂತ ಅರ್ಥ. ಈ ಒಂದು ಪದ ನಮ್ಗೆ ಎಲ್ಲಿ ಕಾಣ್ತತೆ ನಾವು ಫಸ್ಟ್ ಅಂತ ನಾವು ನೋಡೋಣ. ಇನ್ ಎಕ್ಸಡಸ್ 3ನೇ ಅಧ್ಯಾಯ 5ನೇ ವಚನದಲ್ಲಿ ನಮ್ಗೆ ಈ ಪದನ ನಾವು ಅಲ್ಲಿ ನೋಡ್ತೀವಿ. ಎಲ್ಲಿ ನೋಡ್ತೀವಿ? ಎಕ್ಸಡಸ್ 3:5 ಓದ್ತೀರಾ ಯಾರಾದ್ರೂ? ಇದು ಓದ್ರೆ ನಿಮ್ಗೆ ಸಂದರ್ಭ ಗೊತ್ತಾಗ್ಬಿಡ್ತದೆ. ಎಕ್ಸಡಸ್ 3ನೇ ಅಧ್ಯಾಯ 5ನೇ ವಚನ. ದೇವರು ನೀನು ಹತ್ತಿರ ಬರಬೇಡ, ನಿನ್ನ ಕಾಲಿನ ಕೆರೆಗಳು ತೆಗೆದು ಹಾಕು. ನೀನು ನಿಂತಿರುವ ಸ್ಥಳವು ಪರಿಶುದ್ಧ ಭೂಮಿ ಅಂತ ಹೇಳ್ತಾನೆ. ಇದೆಲ್ಲಿ ಸಂದರ್ಭದಲ್ಲಿ? ದೇವರು ಮೋಶೆಗೆ ಕಾಣಿಸ್ಕೊಳ್ತಾನೆ. ಮೋಶೆಗೆ ಕಾಣಿಸ್ಕೊಂಡಾಗ ಬರ್ನಿಂಗ್ ಬುಷ್ ಅಲ್ಲಿ ಕಾಣಿಸ್ಕೊಳ್ತಾ ನಮ್ಗೆ ಸಂದರ್ಭ ಎಲ್ಲ ಗೊತ್ತಿದೆ. ಆದ್ರೆ ಅಲ್ಲಿ ಈ ಪದನ ಯೂಸ್ ಮಾಡಿರ್ತಾರೆ ದೇವರು. ಏನಂದ್ರೆ, ನೀನು ನಿನ್ನ ಕರೆಗಳನ್ನ ತೆಗೆದು ಹಾಕು ಬಾ, ನೀನ್ ನಿಂತಿರುವ ಜಾಗ ಪರಿಶುದ್ಧವಾದುದು. ಅಂದ್ರೆ ದೇವರ ಸನ್ನಿಧಿ ಎಲ್ಲಿದೆಯೋ, ದೇವರ ಪ್ರತ್ಯಕ್ಷತೆ ಎಲ್ಲಿದೆಯೋ ಅದು ಏನಂತೆ? ಪರಿಶುದ್ಧವಾದದ್ದು ಅಂತ ಹೇಳ್ತಾರೆ. ರೈಟ್. ಇನ್ನೊಂದು ಸಂದರ್ಭದಲ್ಲಿ ನಾವು ಯೋಶುವ ಗ್ರಂಥದಲ್ಲಿ 5ನೇ ಅಧ್ಯಾಯ 15ನೇ ವಚನ ಇದೇ ಪದನ ತಿರ್ಗಾ ಅಲ್ಲಿ ಯೂಸ್ ಮಾಡಿರ್ತಾರೆ ನೋಡಿ. ಜೋಶುವ 5:15 5ನೇ ಅಧ್ಯಾಯ 15ನೇ ವಚನದಲ್ಲಿ ಅಲ್ಲಿ ನೋಡ್ತೀವಿ. ಇಲ್ಲಿ ಸಂದರ್ಭ ಅಂತ, ಜಾಶುವ ಅಲ್ಲಿ ಯೆರಿಕೋ ಪಟ್ಟಣದಲ್ಲಿ ಅವ್ರನ್ನ ಜಯಿಸಕ್ಕೆ ಹೊರಗಡೆ ನಿಂತಿರ್ಬೇಕಾದ್ರೆ ದೇವರಲ್ಲಿ ಪ್ರಾರ್ಥನೆ ಮಾಡಿ ನನ್ಗೆ ಸಹಾಯ ಮಾಡತ್ತೆ ಕೇಳ್ತಾನೆ. ಅವಾಗ ಪ್ರತ್ಯಕ್ಷ ದೇವರಾದಾಗ ಒಂದು ಚೀಫ್ ಆರ್ಮಿ ಓದಿನ ಯಾರಂತ? ಯೆಹೋವನ ಸೇನಾಪತಿಯು ನಿನ್ನ ಕಾಲಿನಿಂದ ಕೆರೆಗಳನ್ನು ತೆಗೆದು ಹಾಕು, ನೀನು ನಿಂತಿರುವ ಸ್ಥಳವು ಏನಾಗಿದೆ ಅಂತೆ? ಪರಿಶುದ್ಧವಾಗಿದೆ ಅಂತ. ಅಂದ್ರೆ ಇಲ್ಲೇನ್ ಹೇಳ್ತಾ ಇದ್ದೇನೆ ಅಂದ್ರೆ, ದೇವರ ಸನ್ನಿಧಿ ಎಲ್ಲಿರ್ತದೋ, ದೇವರ ಪ್ರತ್ಯಕ್ಷತೆ ಎಲ್ಲಿದೆಯೋ ಅಲ್ಲಿ ಏನಂತ ಅದು ಸ್ಥಳವು ಏನಾಗಿರ್ತದಂದ್ರೆ ಪರಿಶುದ್ಧವಾಗಿದೆ. ಈಗ ಇದೇ ಪಾಯಿಂಟ್ ತಗೊಂಡು ನಾವು ಪ್ರಾರಂಭ ಪ್ರಾರ್ಥನೆ ಮಾಡಬೇಕಾದ್ರೆ ನಾವು ಪ್ರಾರಂಭ ಮಾಡಿಬಿಟ್ಟು, ದೇವರೇ ನಿನ್ನ ಸನ್ನಿಧಿ ನಮ್ಮ ಜೊತೆಗೆ ಇಡು ಅಂತ ನಾವು ಕೇಳ್ತೀವಿ. ಹೌದಾ ಇಲ್ವಾ? ಕೇಳ್ತೀವಾ ಇಲ್ವಾ? ಆರಾಧನೆ ಕ್ರಮದಲ್ಲಿ ನಾವು ಆರಾಧನೆ ಪ್ರಾರಂಭ ಮಾಡ್ಕೋತಿದ್ದೇವ್ರೆ, ನಿಮ್ಮ ಸನ್ನಿಧಿ ನಮ್ಮ ಜೊತೆಗೆ ಇಡುವಂತ ನಾವು ಕೇಳ್ತಾ ಇದ್ದೀವಿ. ಅವಾಗ ದೇವರ ಸನ್ನಿಧಿ ನಮ್ಮ ಜೊತೆಗೆ ನಮ್ಮ ಪ್ರಾರ್ಥನೆ ಮೂಲಕ ಇದ್ರಾಗೆ ಈ ಸ್ಥಳ ಏನಾಗುತ್ತೆ? ಕರೆಕ್ಟ್. ಅಂದ್ರೆ ಅಲ್ಲಿ ಹೇಳ್ತಾನೆ, ನಿನ್ನ ಕರೆಗಳನ್ನು ಹೊರಗೆ ತೆಗೆದು ಹಾಕು, ನೀನು ನಿಂತಿರುವ ಜಾಗ ಪರಿಶುದ್ಧವಾದ ಜಾಗವಂತು. ಇಟ್ ಈಸ್ ಅ ಪ್ಲೇಸ್ ಆಫ್ ಹೋಲಿನೆಸ್. ಪರಿಶುದ್ಧವಾದ ಜನರು ಇರುವಂತ ಜಾಗದಲ್ಲಿ, ದೇವರ ಸನ್ನಿ ಇರುವಂತ ಜಾಗದಲ್ಲಿ ಆ ಜಾಗ ಏನಾಗುತ್ತಂತೆ? ಪರಿಶುದ್ಧವಾದದ್ದು. ಇಟ್ ಈಸ್ ಪ್ಯೂರ್, ಇಟ್ ಈಸ್ ಹೋಲಿ. ಅಂದ್ರೆ ನಾವು ಆರಾಧನೆಗೆ ನಾವೆಲ್ಲ ಕೂಡಿ ನಾವು ದೇವರ ಸನ್ನಿಧಿ ಇಲ್ಲಿ ಇರ್ಬೇಕಂತ ಕೇಳಿದಾಗ ಈ ಜಾಗ ಏನಾಗತ್ತಂತೆ? ಪರಿಶುದ್ಧವಾದ. ಆ ಪರಿಶುದ್ಧವಾದ ಒಂದು ಜಾಗದಲ್ಲಿ ನಮ್ಮ ನಡವಳಿಕೆ ಹೇಗಿರ್ಬೇಕು ಯೋಚನೆ ಮಾಡ್ಬೇಕು. ಅಲರ್ಟ್ ಆಗಿರ್ಬೇಕು. ಹೌದಾ ಇಲ್ವಾ? ದೇವರ ಸನ್ನಿಧಿ ಇರ್ಬೇಕಾದ್ರೆ ನಾವು ನಿದ್ದೆ ಬರ್ತದಾ? ಏನಾಗಿರ್ಬೇಕು? ಅಲರ್ಟ್ ಆಗಿರ್ಬೇಕು.
ಹೌದಾ ಇಲ್ವಾ? ಬಿಕಾಸ್ ಗಾಡ್ಸ್ ಪ್ರೆಸೆನ್ಸ್ ಇಸ್ ವಿತ್ ಅಸ್. ದೇವರ ಸನ್ನಿಧಿ ಇರ್ಬೇಕಂತ ನಾವು ಸಹವಾಸದಲ್ಲಿ ನಾವೆಲ್ಲ ಸೇರಿ ನಮ್ಮನ್ನ ಪರಿಶುದ್ಧರನ್ನಾಗಿ ಮಾಡಬೇಕಂತ ಅನಾದಿಯಲ್ಲೇ ಸಂಕಲ್ಪ ಮಾಡಿದ್ರು. ಎಫಿಷಿಯರ ಗ್ರಂಥದಲ್ಲಿ 1ನೇ ಅಧ್ಯಾಯದಿಂದ ಓದಿದೆ, 1ನೇ ಅಧ್ಯಾಯ 4ನೇ ವಚನದಲ್ಲಿ ನೋಡಿ ಏನಿದೆ ನೋಡಿ. ಎಫಿಷಿಯನ್ಸ್ 1 ನೀಲ್ ಬೇಗ ಟಕ್ ಟಕ್ ಅಂತ ಓದ್ಬೇಕು. ಎಫಿಷಿಯನ್ಸ್ 1:4ನೇ ಅಧ್ಯಾಯ ಏನಿದೆ. ಯಾಕಂದ್ರೆ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರು ಆಗಿರಬೇಕೆಂದು ಅನಾದಿಯಲ್ಲೇ ಸಂಕಲ್ಪ ಮಾಡಿದರಂತೆ. ಯಾರ ಮೂಲಕ? ಯೇಸು ಕ್ರಿಸ್ತನ ಮೂಲಕ ನಾವು ದೋಷವಿಲ್ಲದವರು ಪರಿಶುದ್ಧರಾಗಿರ್ಬೇಕಂತ ಅನಾದಿಯಲ್ಲಿ ದೇವರು ಸಂಕಲ್ಪ ಮಾಡಿದ್ರು ಅಂತ ಹೇಳ್ತಾರೆ. ಅಂದ್ರೆ ದೇವರ ಸಂಕಲ್ಪ ಏನ? ನಾವು ಪರಿಶುದ್ಧರಾಗಬೇಕಂತ ದೇವರು ಅನಾದಿಯಲ್ಲೇ ಸಂಕಲ್ಪ ಮಾಡಿದ್ರು. ನಾವು ಪ್ರತ್ಯೇಕವಾದ ಜನಾಂಗದವರಾಗಿರ್ಬೇಕು ಅಂತ ಇದು ಮಾಡಿದ್ರು. ಸೊ ನಾವಿಲ್ಲಿ ನೋಡ್ಕೊಂಡಾಗ ಏನಂದ್ರೆ ದೇವರ ಸನ್ನಿಧಿ ಎಲ್ಲಿದೆಯೋ ಅದು ಏನಾಗಿದೆ ಅಂತೆ? ಪರಿಶುದ್ಧವಾದ ಸ್ಥಳವಾಗಿದೆ. ದೇವರ ಸನ್ನಿಧಿ ಪ್ರೆಸೆನ್ಸ್ ಎಲ್ಲಿರ್ತದೋ ಅದು ಪರಿಶುದ್ಧವಾದದ್ದು ಅಂತ ನಾವು ನೋಡ್ತೀವಿ. ಅದೇ ದೇವರು ಪರಿಶುದ್ಧನು, ಹಾಗೆ ದೇವರ ಜನರಾಗಿರುವಂತ ನಾವು ಪರಿಶುದ್ಧರ ಅನ್ನೋ ವಿಷಯನ ನಾವು 11ನೇ ಅಧ್ಯಾಯದಲ್ಲಿ ಯಾಜಕ ಕಾಂಡ 11:44-45 ಒಂದ್ಸರಿ ಓದ್ತಿರೋ ಬ್ರದರ್ ಅದನ್ನ. ಯಾಜಕ ಕಾಂಡದಲ್ಲಿ ಈ ಒಂದು ಯಾಜಕ ಕಾಂಡದಲ್ಲಿ ಹಲವಾರು ಬಾರಿ ಹೋಲಿ 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 ಅನ್ನುವಂಥ ಪದ, ಪರಿಶುದ್ಧ ಅಂತ ಪದ ಹೆಚ್ಚು ಕಡಿಮೆ ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಅಲ್ಲಿ 96 ಟೈಮ್ಸ್ ಯೂಸ್ ಮಾಡಿರ್ತಾರೆ. ಸೊ ಯಾಜಕ ಕಾಂಡದಲ್ಲಿ ಅವ್ರಿಗೆ ನಿಯಮಗಳು ಕೊಡ್ತಾ ಇರ್ತಾರೆ. ದೇವರು ಮೋಶೆಗೆ ನಿಯಮಗಳು ಕೊಡ್ತಾರೆ. ಹೇಗೆ ಆರಾಧನೆ ಮಾಡಬೇಕು, ಹೇಗೆ ಬಲಿಗಳು ಅರ್ಪಣೆ ಮಾಡಬೇಕು, ಈ ಮಂದಸಗಳನ್ನು ಹೇಗೆ ಕಟ್ಟಬೇಕು, ಈ ವಿಷಯವಾಗಿ ದೀರ್ಘವಾಗಿ ಅವರು ಈಸ್ ಗಿವಿಂಗ್ ರೂಲ್ಸ್. ಬಟ್ ಓದಿ ಬ್ರದರ್ 11ನೇ ಅಧ್ಯಾಯ 44-45 ಏನಿದೆ ಓದಿ. ಯಾಕೆಂದರೆ ನಾನು ನಿಮ್ಮ ದೇವರಾದ ಯೆಹೋವನು, ನೀವು ದೇವಜನರಾಗಿ ತಕ್ಕಂತಿರಬೇಕು. ನಾನು ಪರಿಶುದ್ಧನಾಗಿರುವುದರಿಂದ ನೀವು ಪರಿಶುದ್ಧರಾಗಿರಬೇಕು. ನೆಲದ ಮೇಲೆ ಅಲೆದಾಡುವ ಯಾವ ಜಂತುವಿನಿಂದಾದರೂ ನೀವು ನಿಮ್ಮನ್ನು ಅಶುದ್ಧ ಮಾಡಿಕೊಳ್ಳಬಾರದು. ನಿಮ್ಮ ದೇವರಾಗಿರುವುದಕ್ಕೆ ಐಗುಪ್ತ ದೇಶದಿಂದ ಬರಮಾಡಿದ ಯೆಹೋವನು ನಾನೇ. ನಾನು ಪರಿಶುದ್ಧನಾಗಿರುವುದರಿಂದ ನೀವು ಪರಿಶುದ್ಧರಾಗಿರಬೇಕು. ದೇವರ ಜನರಾಗಿರುವಂತ ನಾವು ಪರಿಶುದ್ಧರಾಗಿರಿ ಅಂತ ದೇವರು ಕೇಳ್ತಾ ಇದ್ದಾರೆ. ಯಾಕಂದ್ರೆ ನಾನು ಹೇಗೆ ಪರಿಶುದ್ಧನೋ ನೀವು ಹಾಗೆ ಪರಿಶುದ್ಧರಾಗಿರಿ ಅಂತ ಕೇಳ್ತಾ ಇದ್ದಾನೆ. ಸೊ ಈ ಒಂದು ಆಲೋಚನೆಯಲ್ಲಿ ಅಲ್ಲಿ ಪರಿಶುದ್ಧತೆ ಹಲವಾರು ವಿಷಯಗಳನ್ನ ನಾವು ನೋಡ್ತೀವಿ. ಅಲ್ಲಿ ದೇವರು ಪರಿಶುದ್ಧ ಅಂತ ನಾವು ನೋಡಿದ್ದೇವೆ, ದೇವರ ಜನರು ಪರಿಶುದ್ಧರಂತ ನೋಡಿದ್ದೇವೆ. ಹಾಗೆ ದೇವರು ಆ ಒಂದು ಗುಡಾರವನ್ನು ಕೊಟ್ಟು ಆರಾಧನೆ ಮಾಡುವಂತ ಜಾಗದಲ್ಲಿ ಆ ಮಂದಸ ಇರ್ತದಲ್ಲ, ಆ ಮಂದಸದ ಟ್ಯಾಬರ್ನೆಕಲ್ ವಾಸ್ ಆಲ್ಸೋ ಹೋಲಿ ಅಂತ ಅಲ್ಲಿ ಹೇಳ್ತಾರೆ ನೋಡಿ. ಆ ಯಾಜಕ ಕಾಂಡದಲ್ಲಿ 16ನೇ ಅಧ್ಯಾಯ 12ನೇ ವಚನದಲ್ಲಿ ನೋಡ್ತೀವಿ ನಾವು. ಯಾವ ಮಂದಸ ಇರ್ತದೋ ಆ ಮಂದಸ ಕೂಡ ಪರಿಶುದ್ಧವಾದದ್ದು ಅಂತ ನಮ್ಗೆ ತಿಳಿಸ್ತಾರೆ ಅಲ್ಲಿ. 16:12 ಲೆವಿಟಿಕಲ್ಸ್ 16:2. ಯೆಹೋವನು ಮೋಶೆ ಸಂಗಡ ಮಾತಾಡಿ ಹೇಳಿದ್ದೇನೆಂದರೆ, ನಿನ್ನ ಅಣ್ಣನಾದ ಆರೋನನು ಮನಸ್ಸಿಗೆ ಬಂದ ಹಾಗೆಲ್ಲ ತಲೆಯನ್ನು ದಾಟಿ ಮಹಾಪವಿತ್ರ ಸ್ಥಾನದೊಳಗೆ ಮಂಜೂಷದ ಮೇರಣ. ನೋಡಿ, ಮಹಾಪವಿತ್ರವಾದ ಒಂದು ಸ್ಥಳ ಅಂತಿದೆ, ಇಲ್ಲಿ ಮಹಾಪವಿತ್ರವಾದ ಒಂದು ಸ್ಥಾನ ಅಂತಿದೆ. ಇಂಗ್ಲಿಷ್ ಅಲ್ಲಿ ಏನಂತ ಇಟ್ಸ್ ಹೋಲಿ ಪ್ಲೇಸ್ ಅಂತ ಇರ್ತದೆ. ಟ್ರಾನ್ಸ್ಲೇಷನ್ ಡಿಫರೆನ್ಸಸ್ ಅದ್ರಲ್ಲಿ ಹೇಳ್ತಂದ್ರೆ ದ ಮಂದುಸ ಏನಿದೆಯೋ ಅದು ಪವಿತ್ರವಾದದ್ದು, ಪರಿಶುದ್ಧವಾದದ್ದು ಅಂತ ಹೇಳ್ತಾರೆ. ಸೊ ದ ಟ್ಯಾಬರ್ನಿಕಲ್ ಗಾಡ್ ಡಿಸೈನ್ಡ್, ಆ ಮಂದುಸ ಯಾವ್ದು ಡಿಸೈನ್ ಮಾಡಿದಾರೋ ಅದು ಕೂಡ ಪರಿಶುದ್ಧವಾದದ್ದು ಅಂತ ಹೇಳ್ತಾರೆ. ಮತ್ತೆ ಆ ಯಾಜಕರು ಚೀಫ್ ಪ್ರೀಸ್ಟ್ ಯಾರು ಅವ್ರು ಧರಿಸುವಂತ ವಸ್ತ್ರಗಳು ಕೂಡ ಪರಿಶುದ್ಧವಾದದ್ದು ಅಂತ ನಾವು ಯಾಜಕ ಕಾಂಡದಲ್ಲಿ ನೋಡ್ತೀವಿ. ಅದೇ 16:4 ಇರ್ತದೆ ನೋಡಿ ಇವರು. ಅವನು ಪರಿಶುದ್ಧವಾದ ನರಬಟ್ಟೆಗಳನ್ನು ಮೇಲಂಗಿಯನ್ನು ತೊಟ್ಟಿಕೊಂಡು ತನ್ನ ಶರೀರದ ಮೇಲೆ ನರಬಟ್ಟೆಗಳನ್ನು ಯಾಜಕರುಗಳನ್ನು ಹಾಕಿಕೊಳ್ಳಬೇಕು. ಅಂದ್ರೆ ಅವರು ಧರಿಸ್ಕೊಳ್ಳುವಂತ ಒಂದು ಏನಿದೆ ವಸ್ತ್ರಗಳು, ಯಾರು ಯಾಜಕರು ಧರಿಸ್ಕೊಳ್ಳುವಂತ ವಸ್ತ್ರಗಳು ಏನಂದ್ರೆ ಅದು ಕೂಡ ಪರಿಶುದ್ಧವಾದದ್ದು ಅಂತ ನೋಡ್ತೀವಿ. ಹಾಗೆ ಅವರು ಸ್ಯಾಕ್ರಿಫೈಸಸ್ ಏನಿರ್ತದೋ ಅದು ಕೂಡ ಹೋಲಿ ಅಂದ್ಬಿಟ್ಟು ನಮ್ಗೆ ಇಲ್ಲಿ ನಾವು ನೋಡ್ತೀವಿ. ಅದರಲ್ಲಿ ಅದೇ ಯಾಜಕ ಕಾಂಡದಲ್ಲಿ 14-13 ಕಾಣ್ತೀವಿ ನಾವು. ಓದಿಯಾ? ದೋಷ ಪರಿಹಾರಕ ಯಜ್ಞ ಪಶುವನ್ನು ಸರ್ವಾಂಗ ಹೋಮ ಪಶುವನ್ನು ವಧಿಸುವ ಸ್ಥಳದಲ್ಲಿ, ಅಂದರೆ ದೇವಸ್ಥಾನದ ಪ್ರಕಾರದೊಳಗೆ ಹೌದಪ್ಪ ಆ ಟಗರು ವಧಿಸಲ್ಪಡಬೇಕು. ಯಾಕಂದರೆ ದೋಷ ಪರಿಹಾರಕ ಯಜ್ಞ ದ್ರವ್ಯದಂತೆಯೇ ಪ್ರಾಯಶ್ಚಿತ್ತ ಯಜ್ಞದ ದ್ರವ್ಯವು ಯಾಜಕನಿಗೆ ಸಲ್ಲತಕ್ಕದ್ದು. ಅದು ಮಹಾಪರಿಶುದ್ಧವಾದುದು. ಅಂದ್ರೆ ನಾವು ಯಾವ ಬಲಿ ಅರ್ಪಣೆ ಮಾಡ್ತೀವೋ ಆ ಬಲಿ ಅರ್ಪಣೆ ಮಾಡುವುದು ಏನಾಗಿದೆ ಅಂತೆ
ಅದು ಮಹಾಪರಿಶುದ್ಧವಾದದ್ದು ಅಂತ ಅಲ್ಲಿ ತಿಳಿಸ್ತಾ ಇದ್ದಾರೆ. ಮತ್ತೆ ಹಾಗೆ ಕೆಲವು ವಿಷಯಗಳನ್ನ ನಾನು ಓದೋದ್ ಬೇಡ, ಟೈಮ್ ಸಾಕಾಗೋದಿಲ್ಲ. ಅವರು ಆಚರಿಸುವಂತ ಹಬ್ಬಗಳು ಕೂಡ ಪರಿಶುದ್ಧವಾದದಂತ ಯಾಜಕ ಕಾಂಡದಲ್ಲಿ 23:2 ಇರ್ತದೆ. ನೀವು ನೋಟ್ ಮಾಡ್ಕೊಳ್ಳಿ, ಆಮೇಲೆ ಓದ್ಕೊಳ್ಳಿ. ಮತ್ತೆ ಅವರು ದೇವರಿಗೆ ಏನ್ ಅರ್ಪಣೆ ಮಾಡ್ತಾ ಇದ್ದಾರೋ, ಅದು ಕೂಡ ಪರಿಶುದ್ಧವಾದದ್ದು ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಪರಿಶುದ್ಧತೆ ಬಗ್ಗೆ ನಾವು ಪೀಠಿಕೆಯಲ್ಲಿ ಹಿನ್ನೆಲೆ ಏನ್ ಹೇಳ್ತಾ ಇದೆ ಅಂದ್ರೆ, ದೇವರು ಪರಿಶುದ್ಧನು, ದೇವರ ಜನರು ಪರಿಶುದ್ಧರು. ಹಾಗೆ ನಾವು ದೇವರಿಗೆ ನಾವು ಏನ್ ಅರ್ಪಿಸ್ತಾ ಇದ್ದೇವೋ, ಯಾವ ಜಾಗದಲ್ಲಿ ಅರ್ಪಿಸ್ತಾ ಇದ್ದವೋ, ಯಾರು ಏನ್ ಅರ್ಪಿಸ್ತಾ ಇದ್ದೋ ಅವರೆಲ್ಲವೂ ಪರಿಶುದ್ಧವಾಗಿದ್ದದ್ದು ಅಂತ ಹೇಳ್ತದೆ. ಅಂದ್ರೆ ಯಾಜಕನು ಧರಿಸ್ಕೊಳ್ಳುವಂತ ವಸ್ತ್ರಗಳು ಪರಿಶುದ್ಧವಾದದ್ದು. ಹಾಗೆ ಯಾಜಕನು ಅಲ್ಲಿ ಮಂದಸದ ಮೇಲೆ ಬಲಿ ಅರ್ಪಣೆ ಮಾಡ್ತಾರಲ್ಲ, ಆ ಮಂದಸ ಕೂಡ ಪರಿಶುದ್ಧವಾದದ್ದು ಅಂತ ಹೇಳ್ತಾರೆ. ಮತ್ತೆ ನಾವು ಕೊಡುವಂತ ಬಲಿ ಅರ್ಪಣೆಗಳು, ನಾವು ಯಜ್ಞವಾಗಿ ಏನು ಕೊಡ್ತಾ ಇದ್ದೀವೋ ಅದು ಕೂಡ ಏನಾಗಿದೆ ಅಂತೆ, ಪರಿಶುದ್ಧವಾಗಿದೆ ಅಂತ ಹೇಳ್ತಾರೆ. ಹಾಗೆ ದೇವರು ಹೇಳಿರುವಂತ ಹಬ್ಬಗಳು, ದೇವರು ಅವ್ರಿಗೆ ಆಚರಿಸಿ ಈ ಹಬ್ಬಗಳು ಆಚರಿಸ್ಬೇಕಂತ ಹೇಳುವಂತ ಹಬ್ಬಗಳು ಕೂಡ ಪರಿಶುದ್ಧವಾಗಿದೆ ಅಂತ ನಾವು ನೋಡ್ತೀವಿ. ಸೊ ಹೀಗೆ ಹಳೆ ಒಡಂಬಡಿಕೆಯಲ್ಲಿ ನಾವೇನ್ ನೋಡ್ತೀವಿ ಅಂದ್ರೆ, ದೇವರು ಯಾವ್ಯಾವ ಆಜ್ಞೆಗಳನ್ನು, ಯಾವ್ಯಾವ ನಿಯಮಗಳನ್ನು ಮಾಡ್ಬೇಕಂತ ಹೇಳಿದಾಗ ಆ ನಿಯಮಗಳು ಎಲ್ಲದರಲ್ಲೂ ಪರಿಶುದ್ಧತೆಯನ್ನು ನಾವು ಕಾಣ್ತೀವಿ. ದೇವರು ಪರಿಶುದ್ಧನು, ದೇವರ ಜನರು ಪರಿಶುದ್ಧರು. ಹಾಗೆ ದೇವರಿಗೆ ಆರಾಧನೆಗೆ ಸಲ್ಲಿಸಬೇಕಂತ ಎಲ್ಲ ಅಂಶಗಳಲ್ಲಿ ಮಂದಸ ಆಗ್ಲಿ, ಯಾಜಕನ ಆಗ್ಲಿ, ಬಲಿ ಅರ್ಪಣೆ ಆಗ್ಲಿ, ಎಲ್ಲವೂ ಏನಾಗಿದೆ, ಪರಿಶುದ್ಧವಾಗಿದೆ ಅಂತ ನಾವು ತಿಳ್ಕೊತೀವಿ. ಇಲ್ಲಿ ದೇವರ ಜನರಾಗಿರುವಂತ ನಾವು, ಪರಿಶುದ್ಧರಾಗಿರುವಂತ ನಾವು, ಇಲ್ಲಿ 2 ವಿಷಯಗಳು ನಮ್ಗೆ ತಿಳಿಸಲ್ಪಡ್ತಾರೆ. ಏನಂದ್ರೆ, ಒಂದು, ಪರಿಶುದ್ಧರಾಗಿರೋಂಥ ನೀವು, ದೇವ ಜನರಾಗಿರೋಂಥ ನೀವು ಪ್ರತ್ಯೇಕವಾದ ಜನಾಂಗದವರಾಗಿರ್ಬೇಕು. ನೀವು ಈ ಲೋಕದವ್ರಿಗೆ ಜೊತೆ ಸೇರಿಕೊಂಡು, ಲೋಕದ ಮಾಲಿನ್ಯ ಜೊತೆಗೆ ಸೇರಿಕೊಂಡು ನೀವು ಕಳಂಕವನ್ನು ಹೊಂದದ ಏನಾಗಿರ್ಬೇಕಂದ್ರೆ ನೀವು ಪ್ರತ್ಯೇಕವಾಗಿರುವಂತ ಜನಾಂಗದವರಾಗಿರ್ಬೇಕು. ಯಾಕೆ ಪ್ರತ್ಯೇಕವಾದ ಜನಾಂಗದವರಾಗಿರ್ಬೇಕಂದ್ರೆ, ದೇವರ ಕಾರ್ಯಗಳನ್ನು ಮಾಡುವುದಕ್ಕೆ ನೀವು ಏನಾಗಿರ್ಬೇಕು, ಪ್ರತ್ಯೇಕವಾದ ಜನಾಂಗದವರಾಗಿರಬೇಕು. ಯಾಕೆ ಇಸ್ರಾಯೇಲ್ ಜನಾಂಗದವರು ಪ್ರತ್ಯೇಕವಾದ ಜನಾಂಗದವರು, ಯಾಕೆ ಪರಿಶುದ್ಧ ಜನರು ಅಂತ ಮಾಡಲ್ಪಟ್ಟಿದೆ ಅಂದ್ರೆ, ಆ ಇಸ್ರಾಯೇಲ್ ಜನಾಂಗದವರ ಮೂಲಕ ಯಾರು ಬರ್ತಾರೆ, ಯೇಸು ಕ್ರಿಸ್ತು ಬರ್ತಾನೆ. ಅದಕ್ಕೆ ಹೇಳ್ತಾರೆ, ನೀವು ಪ್ರತ್ಯೇಕವಾದ ಜನಾಂಗದವರು, ನೀವು ಪರಿಶುದ್ಧರಾಗಿರಿ ಅಂತ ನಮ್ಗೆ ಬೈಬಲ್ ವಾಕ್ಯದಲ್ಲಿ ನಮ್ಗೆ ತಿಳಿಸುತ್ತೆ. ಅಂದ್ರೆ ಯು ಆರ್ ಸೆಟ್ ಅಪಾರ್ಟ್ ಫ್ರಮ್ ದ ವರ್ಲ್ಡ್. ಒಂದು, ಈ ಲೋಕದಿಂದ ಸೆಟ್ ಅಪಾರ್ಟ್, ಪ್ರತ್ಯೇಕವಾಗಿದ್ದೀರಾ. ಈ ಪ್ರತ್ಯೇಕವಾಗಿ ಯಾಕಿದ್ದೀರ ಅಂದ್ರೆ, ದೇವರ ಕಾರ್ಯಗಳನ್ನು ನೆರವೇರಿಸುವುದಕ್ಕೆ ನೀವು ಪ್ರತ್ಯೇಕವಾದ ಜನಾಂಗದವರಾಗಿದ್ದೀರಿ. ಅಬ್ರಹಾಮನಿಗೆ ವಾಗ್ದಾನ ಮಾಡ್ತಾರೆ, ನಿಮ್ಮ ಜನಾಂಗದಿಂದ, ಆ ವಾಗ್ದಾನದ ಮೇರೆಗೆ ನೀವು ಪ್ರತ್ಯೇಕವಾಗಿರಬೇಕು. ಆ ಪ್ರತ್ಯೇಕವಾದ ಜನಾಂಗದಿಂದ ಯೇಸು ಕ್ರಿಸ್ತನು ಬರ್ಬೇಕಂತ ವಾಗ್ದಾನ ಅಲ್ಲೇ ಮಾಡಿರ್ತಾನೆ. ಅದಕ್ಕೆ ನೀವು ಪ್ಯೂರ್ ಆಗಿರಿ, ನೀವು ಪರಿಶುದ್ಧರಾಗಿರಿ ಎಂದು ಅವಾಗಿಂದ ಬಡ್ಕೊತಾನೆ ಇರ್ತಾರೆ. ಆದ್ರೆ ಜನರು ಕೇಳ್ತಾರಾ? ಕೇಳೋದಿಲ್ಲ. ಏನ್ ಮಾಡ್ತಾರೆ, ಲೋಕದ ಮಾಲಿನ್ಯ ಜೊತೆಗೆ ಸೇರ್ಕೊಂಡು ಪಾಪಗೊಳಗಾಗ್ತಾರೆ. ಸೊ ನಾವು ಇಡೀ ಹಳೆ ಒಡಂಬಡಿಕೆ ನೋಡಿದ್ರೆ ಪಾಪಗೊಳಗಾಗ್ತಾರೆ. ಅವರು ಎಲ್ಲ ಸ್ಲೇವರಿಗೆ ಹೋಗ್ತಾರೆ, ತಿರ್ಗಾ ದೇವರು ಅವ್ರನ್ನ ಕಾಪಾಡುತ್ತೆ, ತಿರ್ಗಾ ಬರ್ತಾರೆ. ಇದೇ ಆಗ್ತದೆ. ಅಂದರ್ ಬಹಾರ್, ಒಳಗಡೆ ಹೊರಗಡೆ ಹೋದಾಗ ದೇವ್ರೇ ಅಂತ ಬೇಡ್ಕೊತಾರೆ, ತಿರ್ಗಾ ಅವ್ರು ರಕ್ಷಿಸಿ ಕರ್ಕೊಂಡ್ ಬರ್ತಾರೆ. ತಿರ್ಗಿ ಇವ್ರು ಏನ್ ಮಾಡ್ತಾರೆ, ತಿರ್ಗಾ ಪಾಪ ಒಳಗಾಗ್ತಾರೆ. ಸೊ ಇವ್ರು ಮಾಡುವಂತ ಕಾರ್ಯಗಳು ಮಾಡ್ತಾನೆ ಇದ್ದಾರೆ. ಆದ್ರೆ ದೇವರ ದೃಷ್ಟಿಕೋನದಲ್ಲಿ ದೇವ್ರ ಯೇಸು ಕ್ರಿಸ್ತು ಬರಬೇಕು. ಹೇಳದಲ್ಲ ಮೊದಲೇ, ಗಾಡ್ಸ್ ಪಾಯಿಂಟ್ ಆಫ್ ವ್ಯೂ, ದ ಫಸ್ಟ್ ಕಮಿಂಗ್ ಆಫ್ ಜೀಸಸ್ ವಾಸ್ ಇಂಪಾರ್ಟೆಂಟ್. ಅದಕ್ಕೆ ದೇವರು ಮೊದಲಿಂದ ಯೇಸು ಕ್ರಿಸ್ತು ನಿಮ್ಮ ಜನಾಂಗದಂಗ್ ಬರ್ತಾರೆ, ನಾನು ಪರಿಶುದ್ಧನು, ನೀವು ಪರಿಶುದ್ಧರಾಗಿರಿ, ನಿಮ್ಮ ಜನಾಂಗದಿಂದ ಯೇಸು ಕ್ರಿಸ್ತನು ಬರಬೇಕಂತ ಯೋಚನೆ ಮಾಡ್ಕೊಂಡೆ ಆ ಒಂದು ಗಾಡ್ಸ್ ಪ್ಲಾನ್ ಅಲ್ಲಿ ಇಸ್ರಾಯೇಲ್ ಜನಾಂಗದಲ್ಲಿ ಇಟ್ಟಿರ್ತಾರೆ. ಆದ್ರೆ ಇಸ್ರಾಯೇಲ್ ಜನಾಂಗರು ಪರಿಶುದ್ಧರಾಗಿರುವುದು ಬಿಟ್ಟುಬಿಟ್ಟು ಏನ್ ಮಾಡ್ತಾರೆ ಅಂದ್ರೆ, ಅವ್ರ ಇಷ್ಟವಾದಂತ ಕಾರ್ಯಗಳನ್ನ, ಕೆಲಸಗಳನ್ನ ಮಾಡ್ತಾ ಇರ್ತಾರೆ. ಅದೇ ನೋಡಿ, ನೀವು ದೇವರು ಐಗುಪ್ತ ದೇಶ ಅದೇ ಇರ್ತದೆ, ನೀವು ಪಶುಗಳಲ್ಲಿ ಪ್ರಾಣಿಗಳಲ್ಲಾಗಿ ಇಲ್ಲದೆ ಭೂಮಿ ಮೇಲೆ ಹಾರಿದುಡುವ ಯಾವ ಜಂತುಗಳನ್ನು ನಿಮ್ಮನ್ನು ಮಾಲಿನ್ಯ ಮಾಡಬಾರದು. ಅಂದ್ರೆ ಡೋಂಟ್ ಕರಪ್ಟ್ ಯುವರ್ ಸೆಲ್ಫ್ ವಿತ್ ದ ವರ್ಲ್ಡ್ಲಿ ಥಿಂಗ್ಸ್ ಅಂತ ಹೇಳ್ತದೆ. ಡೋಂಟ್ ಗೆಟ್ ಮಿಕ್ಸ್ಡ್ ಅಪ್, ಅನ್ಯರ ಜೊತೆಗೆ ಸೇರ್ಕೊಂಡು ನೀವು ಮಿಕ್ಸ್ ಅಪ್ ಆಗ್ಬೇಡಿ. ನೀವು ಪ್ರತ್ಯೇಕವಾದ ಜನಾಂಗದವರು, ನೀವು ಪರಿಶುದ್ಧರನ್ನಾಗಿ ನಿಮ್ಮ ಆ ಸ್ಥಾನದಲ್ಲಿ ನಾನು ಇಟ್ಟಿದ್ದೇನೆ, ನೀವು ಪ್ರತ್ಯೇಕವಾಗಿ ಇರಿ ಅಂತ ಹೇಳ್ತಾ ಇದ್ರೂ ಕೇಳ್ತಾ ಇಲ್ಲ. ತಿರ್ಗಾ ಅದೇ ಯಾಜಕ ಕಾಂಡದ 18:30 ಇರ್ತಾರೆ, ಆದ್ರಿಂದ ನಿಮಗಿಂತ ಮೊದಲಿನವರು ಮಾಡಿದಂತೆ ಅಸಹ್ಯವಾದ ಆಚರಣೆಗಳನ್ನು ಒಂದನ್ನಾದರೂ ನೀವು ಮಾಡದಂತೆ ಮತ್ತು ಅವುಗಳಲ್ಲಿ ನೀವು ಹೊಳೆ ಮಾಡಿಕೊಳ್ಳುವುದಂತೆ ನೀವು ನನ್ನ ಕಟ್ಟಳೆಗಳಲ್ಲಿ ಕೈಗೊಳ್ಳಬೇಕು. ನೀವು ದೇವರಾಗಿರೋ ಕರ್ತನು ನಾನು, ನಿಮ್ಮ ದೇವರಾಗಿರೋ ಕರ್ತನು ನಾನು ಅಂತ ಹೇಳ್ತಾನೆ. ನೀವು ನಿಮ್ಮ ಪೂರ್ವಿಕರು ಮಾಡದಂತೆ ನೀವು ಮಾಡಬೇಡಿ, ಹೊಲಸು ಕೆಲಸ ಮಾಡಬೇಡಿ, ಹೇಸಿಗೆ ಕೆಲಸಗಳು ಮಾಡಬೇಡಿ ಅಂದ್ಬಿಟ್ಟು ದೇವರು ವಾರ್ನಿಂಗ್ ಕೊಡ್ತಾನೆ ಇರ್ತಾರೆ. ಸೊ ಡೋಂಟ್ ಗೆಟ್ ಮಿಕ್ಸ್ಡ್ ಅಪ್ ವಿತ್ ದಿಸ್ ವರ್ಲ್ಡ್. ಈ ಲೋಕದ ಜೊತೆ ಮಾಲಿನ್ಯ ಜೊತೆ ಸೇರ್ಕೊಂಡು ಅವರಿಂದ ಹೊರಗೆ ಇರ್ರಿ, ನೀವು ಪ್ರತ್ಯೇಕವಾದ ಜನಾಂಗದವರು ಅಂತ ಹಳೆ ಒಡಂಬಡಿಕೆಯಲ್ಲಿ ನಮ್ಗೆ ತಿಳಿಸ್ತಾನೆ ಇರ್ತಾರೆ. ಅದೇ ಡ್ಯೂಟರಾನಮಿಯಲ್ಲಿ 18:9 ವಾಕ್ಯ ನೋಡ್ಕೊಳ್ಳೋ ಒಂದ್ಸಾರಿ. ಡ್ಯೂಟರಾನಮಿ 18:9.
ನಿಮ್ಮ ದೇವರಾದ ಯೆಹೋವನು ಹ್ಮ್ ನಿಮಗೆ ಕೊಡುವ ದೇಶದಲ್ಲಿ ನೀವು ಹೇಳಿದಾಗ ಹ್ಮ್ ಅಲ್ಲಿರುವ ಜನಗಳು ಹ್ಮ್ ಮಾಡುವ ಹೆಚ್ಚಿಗೆ ಕೆಲಸಗಳನ್ನು ಹಾ ಅನುಸರಿಸಲೇಬಾರದು. ಅನುಸರಿಸಬಾರ್ದು ಅಂತ ತಿರುಗಿ ಹೇಳ್ತಾರೆ. ಹಲವಾರು ಬಾರಿ ನೀವು ಈ ಲೋಕದಲ್ಲಿರುವಂತ ಮಾಲಿನ್ಯ ಅವ್ರು ಮಾಡೋದು ಹೇಸಿಗೆ ಕೆಲಸಗಳು ನೀವು ಮಾಡ್ಬೇಡಿ ಅಂತಾನೆ ದೇವ್ರು ಏನ್ ಮಾಡ್ತಾರೆ, ಕೇಳ್ಕೊಳ್ತಾನೆ ಇದ್ದಾರೆ. ಯಾಕಂದ್ರೆ ದೇವ್ರ ಸಂಕಲ್ಪದಲ್ಲಿ ಏನಿದೆ, ಇಸ್ರಾಯೇಲ್ ಜನಾಂಗದವ್ರ ಮೂಲಕ ಏನಾಗ್ಬೇಕು, ಯೇಸು ಕ್ರಿಸ್ತನು ಬರ್ಬೇಕಂತ ಒಂದು ಆಲೋಚನೆ ಇತ್ತು. ಆ ಆಲೋಚನೆಯಲ್ಲಿ ಅವ್ರನ್ನ ಪ್ಯೂರ್ ಅಂಡ್ ಕ್ಲೀನ್ ಇಡಬೇಕಂತ ದೇವ್ರ ಒಂದು ಸಂಕಲ್ಪ ಇತ್ತು. ಅದಕ್ಕೆ ಅವ್ರಿಗೆ ನಿಯಮಗಳು ಕೊಟ್ಟಿರ್ತಾರೆ. ಆ ನಿಯಮಗಳು ಪಾಲಿಸ್ಕೊಳ್ಳಿ. ಆ ನಿಯಮಗಳು ಎಲ್ಲದರಲ್ಲೂ ಪರಿಶುದ್ಧತೆ ಇರುತ್ತೆ. ಆ ನಿಯಮಗಳು ಪಾಲಿಸ್ಕೊಳ್ಬೇಕಾದ್ರೆ ನೀವು ಆ ಪರಿಶುದ್ಧತೆಯನ್ನು ಕಾಪಾಡ್ಕೊಂಡು ಹೋಗ್ತೀರಾ ಅಂತ ದೇವರ ಒಂದು ಆಲೋಚನೆಯಲ್ಲಿ ಇರ್ತಾರೆ. ಆದ್ರೆ ಈ ಜನರು ಏನ್ ಮಾಡ್ತಾರೆ ಅಂದ್ರೆ ಅದನ್ನ ಮೀರಿ ಅವರು ಲೋಕಕ್ಕೆ ಸಂಬಂಧಪಟ್ಟಂತ ವಿಷಯಗಳಲ್ಲಿ ಏನಾಗ್ತಾರೆ, ಅವರು ಪಾಪಕ್ಕೆ ಒಳಗಾಗ್ತಾನೆ ಇದ್ದಾರೆ. ರೈಟ್. ಸೊ ಅದು ಹಳೆ ಒಡಂಬಡಿಕೆಯಲ್ಲಿ ಈ ಒಂದು ಪರಿಸ್ಥಿತಿ ನಡೀತಾ ಇದೆ. ಇವಾಗ ಹೊಸ ಒಡಂಬಡಿಕೆಯಲ್ಲಿ ನಮಗೆ ಏನಾಗಿದೆ ಅಂತ ನಾವು ನೋಡೋಣ. ರೈಟ್. ಇವಾಗ ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡಿದ್ವಿ ಇಸ್ರಾಯೇಲ್ ಜನಾಂಗದವರು ಏನ್ ಮಾಡಿದ್ರು, ಏನೇನ್ ಆಗ್ತಾ ಇದ್ರು ಅನ್ನೋದನ್ನ ನಾವು ನೋಡಿದ್ವಿ. ಸೊ ದೇವರ ದೃಷ್ಟಿಕೋನದಲ್ಲಿ ನಾವು ಹೇಳದಲ್ಲ, ದ ಫಸ್ಟ್ ಕಮಿಂಗ್ ಆಫ್ ಜೀಸಸ್ ಈ ವಾಂಟೆಡ್ ಅಸ್ ಟು ಬಿ ಹೋಲಿ. ನಾವು ಪರಿಶುದ್ಧರಾಗಬೇಕು ಅಂತ ನಾವು ದೇವರು ಎಕ್ಸ್ಪೆಕ್ಟ್ ಮಾಡ್ತಿದ್ರು. ಆದ್ರೆ ನಾವಿದ್ವಾ, ಆ ಜನಾಂಗದವ್ರು ಇರ್ಲಿಲ್ಲ. ಕರೆಕ್ಟ್. ಆವಾಗ ಯೇಸು ಕ್ರಿಸ್ತನು ಬರ್ತಾನೆ. ಯೇಸು ಕ್ರಿಸ್ತನು ಬಂದ್ಬಿಟ್ಟು ನಮಗೋಸ್ಕರ ನಮ್ಮನ್ನು ತಿರುಗಿ ಏನ್ ಮಾಡ್ತಾನೆ, ರಕ್ತದಲ್ಲಿ ತೊಳೆದು ನಮ್ಮನ್ನು, ಯೇಸು ಕ್ರಿಸ್ತನ ರಕ್ತದ ಮೂಲಕ ನಾವು ತೊಳೆಯಲ್ಪಟ್ಟು ಏನಾಗಿದ್ದೀವಿ, ನಾವು ತಿರ್ಗಾ ಪರಿಶುದ್ಧತೆಯನ್ನ, ಆ ಕಳ್ಕೊಂಡಿರುವಂತ ಸ್ಥಾನವನ್ನ ತಿರ್ಗಾ ನಾವು ಪಡ್ಕೊಳ್ತೀವಿ. ರೈಟ್. ಅದನ್ನ ಕೆಲವು ವಿಷಯಗಳು ನೋಡ್ಕೊಳ್ಳೋಣ. ಯೋಹಾನ್ ಬರೆದಂತ ಸುವಾರ್ತೆಯಲ್ಲಿ ಒಂದು ಮಾತಿರ್ತದೆ, ನೋಡ್ಕೊಳ್ಳೋಣ. ಯೋಹಾನ್ ಬರೆದಂತ ಸುವಾರ್ತೆಯಲ್ಲಿ 15ನೇ ಅಧ್ಯಾಯ 19ನೇ ವಚನ ಇರ್ತದೆ ನೋಡಿ. ನೀವು ಲೋಕದ ಕಡೆ ಆಗುತ್ತಿದ್ದರೆ ಲೋಕವು ತನ್ನವರನ್ನು ಮಮತೆ ಇಡುತ್ತಿತ್ತು. ಆದ್ರೆ ನೀವು ಲೋಕದ ಕಡೆಯವರಲ್ಲದೆ ಇರುವುದರಿಂದಲೂ ನಾನು ನಿಮ್ಮನ್ನು ಲೋಕದೊಳಗಿಂದ ಆರಿಸಿ ತೆಗೆದುಕೊಂಡಿರುವುದರಿಂದಲೂ ಲೋಕವು ನಿಮ್ಮ ಮೇಲೆ ದ್ವೇಷ ಮಾಡುತ್ತದೆ. ಎಲ್ಲಿಂದ ತೆಗೆದುಕೊಂಡ್ರಂತೆ ನಮ್ಮನ್ನ? ಲೋಕದಿಂದ ನಮ್ಮನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತ ಇರ್ತದೆ. ಇಂಗ್ಲಿಷ್ ಅಲ್ಲಿ, ಹೀಬ್ರು ಭಾಷೆಯಲ್ಲಿ ಕ್ವಾದೇಶ್ ಅಂತ ಹೇಳಿದ್ರಲ್ಲ, ಅದೇ ಗ್ರೀಕ್ ಭಾಷೆಯಲ್ಲಿ ಏನಿರ್ತದೆ ಅಂದ್ರೆ ಹಗಿಯೋಸ್ ಅಂತ ಬರ್ತದೆ. ಹಗಿಯೋಸ್ ಅಂದ್ರೂ ಸೆಟ್ ಅಪಾರ್ಟ್ ಅಂತಾನೆ ಬರ್ತದೆ, ಸೆಟ್ ಅಪಾರ್ಟ್. ಬಟ್ ಇಲ್ಲಿ ಒಂದು ಹೊಸ ಪದ ಆಡ್ ಮಾಡಿರ್ತಾರೆ. ಏನಂದ್ರೆ ಸೈಂಟ್ ಅಂತ ಒಂದು ಪದ ಆಡ್ ಮಾಡ್ತಾರೆ. ಏನ್ ಆಡ್ ಆಗಿರ್ತದೆ ಅಂದ್ರೆ, ಆ ಕ್ವಾದೋಶನ ಪದಕ್ಕೆ ಸೆಟ್ ಅಪಾರ್ಟ್, ಪ್ರತ್ಯೇಕವಾದ ಜನಾಂಗದವರು ಅಂತ ಬರ್ತದಲ್ಲ. ಈ ಹಗಿಯೋಸ್ ಅನ್ನೋ ಪದಕ್ಕೆ ಹೋಲಿ ಗ್ರೀಕ್ ಪದದಲ್ಲಿ ಹಗಿಯೋಸ್ ಅಂತ ಹೇಳ್ತಾರೆ. ಆ ಹಗಿಯೋಸ್ಗೆ ಪ್ರತ್ಯೇಕವಾದ ಜನಾಂಗದವರು, ಹೋಲಿ ಅಂತ ಬರ್ತದೆ. ಇನ್ನೊಂದು ವರ್ಡ್ ಏನ್ ಆಡ್ ಆಗುತ್ತೆ ಅಂದ್ರೆ ಸೈಂಟ್ ಅನ್ನೊಂದು ವರ್ಡ್, ಸಂತ, ಪವಿತ್ರ, ಬೇರ್ಪಟ್ಟವರು ಅಂತ. ಈ 3 ಪರ್ಯಾಯ ಪದಗಳು ಈ ಒಂದು ಹೋಲಿ ಅನ್ನೋ ಪದಕ್ಕೆ ಯೂಸ್ ಮಾಡ್ತಾರೆ. ಓಕೆ. ನೆಕ್ಸ್ಟ್ ನೀವು ಪರಿಶುದ್ಧತೆ ಏನು ಕೇಳಿದ್ರೆ ನೀವು ಹೇಳ್ಬೇಕು, ಪವಿತ್ರರು, ಏನೋ ಸಂತರು, ಪ್ರತ್ಯೇಕವಾದ ಜನಾಂಗದವರು ಅಂತ ನೀವು ಹೇಳ್ಬೇಕು. ನೀವು ಸೇ ಐ ಆಮ್ ಹೋಲಿ, ಗಾಡ್ ಮೇಡ್ ಅಸ್ ಹೋಲಿ ಅಂದ್ರೆ ನಾವು ಪ್ರತ್ಯೇಕವಾದ ಜನಾಂಗದವರು, ನಮ್ಮನ್ನು ಸಂತರಾಗಿ ಮಾಡಿದ್ದಾರೆ. ನಮ್ಮ ಪಾಪಗಳನ್ನು ತೊಳೆದು ಯೇಸು ಕ್ರಿಸ್ತನ ಮೂಲಕ ನಾವೇನಾಗಿದೆ, ಸಂತರಾಗಿ, ಪರಿಶುದ್ಧರಾಗಿ ನಮ್ಮನ್ನು ದೇವರ ರಾಜ್ಯದೊಳಗೆ ನಮ್ಮನ್ನು ಸೇರಿಸಿದ್ದಾರೆ. ರೈಟ್. ಏನಂದ್ರೆ ದೇವರ ರಾಜ್ಯದಲ್ಲಿ ಸೇರ್ಸಕ್ಕಿಂತ ಮುಂಚೆ ನಮ್ನ ಏನಂದ್ರೆ ಲೋಕದಿಂದ ನಮ್ಮನ್ನು ಆಯ್ಕೆ ಮಾಡ್ಕೊಂಡಿದ್ರು. ಅದೇ ಕೊಲೋಸಿಯನ್ಸ್ ಬರೆದಂತ ಪತ್ರಿಕೆಯಲ್ಲಿ 1ನೇ ಅಧ್ಯಾಯ 13-14 ಒಂದು ಮಾತಿರ್ತದೆ ನೋಡೋಣ. ಲೋಕದಲ್ಲಿ ಆಯ್ಕೊಂಡ್ಬಿಟ್ರು. ಆ ಲೋಕದಲ್ಲಿ ಏನಿತ್ತು ಅಂತ ಇಲ್ಲಿ ಕೊಲೋಸಿಯನ್ಸ್ಗೆ ಬರಿತಾ ಹೇಳ್ತಾನೆ ಅಪೊಸ್ತಲನ್ ಪೌಲು. ದೇವರು ನಮ್ಮನ್ನು ಅಂಧಕಾರದ ದೊರೆತನದಿಂದ ಬಿಡಿಸಿ ತನ್ನ ಪ್ರಿಯ ಕುಮಾರನ ರಾಜ್ಯದೊಳಗೆ ಸೇರಿಸಿದ್ದಾನೆ. ಆತನ ರಕ್ತದ ಮೂಲಕ ನಮಗೆ ವಿಮೋಚನೆಯು ಅಂದರೆ ಪಾಪ ಪರಿಹಾರವು ಉಂಟಾಯಿತು. ಅಂದ್ರೆ ಅಲ್ಲಿ ಹೇಳ್ತಾರೆ, ನಿಮ್ಮನ್ನು ದೇವರು ನಮ್ಮನ್ನು ಎಲ್ಲಿಂದ ಅಂದ್ರೆ ಲೋಕದಿಂದ ನಮ್ಮನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ. ಆ ಲೋಕದಲ್ಲಿ ಏನಿತ್ತಂದ್ರೆ ನಾವು ಅಂಧಕಾರದ ಬಂಧನದಲ್ಲಿ ಇದ್ವಿ ಅಂತ. ಅಂದ್ರೆ ಅಂಧಕಾರ ಬಂಧನ ಅಂದ್ರೆ ಇಲ್ಲಿ ಏನ್ ಸಾತನನ ಬಂಧನದಲ್ಲಿ ಇದ್ದೇವೆ ಅಂತ ಹೇಳ್ತೇವೆ. ವಿ ಆರ್ ಇನ್ ದ ಡಾರ್ಕ್ನೆಸ್. ಅಂದ್ರೆ ದಿಸ್ ಡಾರ್ಕ್ ಅಂಡ್ ಲೈಟ್, ಇದು ಸಿಮಿಲೀಸ್ ತರ ಯೂಸ್ ಮಾಡ್ತಾರೆ. ದ ಡಾರ್ಕ್ನೆಸ್ ಇಸ್ ಸೇಟನ್, ದ ಲೈಟ್ ಇಸ್ ಬೀಯಿಂಗ್ ವಿತ್ ಗಾಡ್, ಬೀಯಿಂಗ್ ವಿತ್ ಜೀಸಸ್ ಅಂತ ಅರ್ಥ ಬರ್ತದೆ. ಸೊ ಅಂಧಕಾರದ ಬಂಧನದಲ್ಲಿ ನಾವೇನಾಗಿದ್ವಿ ಅಂದ್ರೆ ನಮ್ಮನ್ನ ಆಯ್ಕೊಂಡು ಆ ಲೋಕದಲ್ಲಿ, ಆ ಲೋಕದಲ್ಲಿ ಏನಿರ್ತದೆ, ಇಟ್ ವಾಸ್ ಡಾರ್ಕ್. ನಮ್ಮ ಜೀವನದಲ್ಲಿ ಕಂಪ್ಲೀಟ್ ಡಾರ್ಕ್ನೆಸ್ ಇತ್ತು. ಆ ಅಂಧಕಾರದ ಬಂಧನದಿಂದ ಯೇಸು ಕ್ರಿಸ್ತನ ಮೂಲಕ ನಮ್ಮನ್ನು ದೇವರು ಆಯ್ಕೆ ಮಾಡ್ಕೊಂಡ್ರಂತ ಇಲ್ಲಿ ಕೊಲೋಸಿಯನ್ಸ್ ಬರೆದ ಪತ್ರಿಕೆಯಲ್ಲಿ ಹೇಳ್ತಾನೆ. 2ನೇದು ನೋಡ್ಕೊಳ್ಳೋಣ. ಎಫಿಷಿಯನ್ಸ್ ಬರೆದಂತ ಪತ್ರಿಕೆಯಲ್ಲಿ 2ನೇ ಅಧ್ಯಾಯ 1-2 ವಾಕ್ಯಗಳು ನೋಡ್ಕೊಳ್ಳೋಣ. ಏನು ಅಪರಾಧಗಳು ಪಾಪಗಳ ದೆಸೆಯಿಂದ ಸತ್ತವರಾಗಿದ್ದೇವೆ ಅಂತ. ವಿ ವರ್ ಡೆಡ್. ಈ ಲೋಕದಲ್ಲಿದ್ವಿ ಅಂದ್ರೆ ಇಲ್ಲಿ 3 ಸಿಂಬಲ್ಸ್ ಹೇಳ್ತಾ ಇದ್ರು. ಒಂದು, ಈ ಲೋಕದಲ್ಲಿದ್ರಿ. ಈ ಲೋಕದಲ್ಲಿ ಏನಿತ್ತಂತೆ? ಅಂಧಕಾರ ಇತ್ತಂತೆ. ಅಂಧಕಾರದಲ್ಲಿ ನಾವೇನಾಗಿದೆ ಅಂತ ಅಪರಾಧಗಳು ಮತ್ತೆ ಪಾಪಗಳ ದೆಸೆಯಿಂದ ಸತ್ತು ಹೋಗಿದ್ವಿ. ವಿ ವರ್ ಡೆಡ್ ಪೀಪಲ್ ಅಂತ ಹೇಳ್ತಾರೆ.
ಡೆಡ್ ನಾಟ್ ಫಿಸಿಕಲಿ, ದೈಹಿಕವಾದಂತ ಮರಣ ಬಗ್ಗೆ ಮಾತಾಡ್ತಿಲ್ಲ, ಇಲ್ಲಿ ಆತ್ಮೀಯವಾದಂತ ಮರಣದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಲೋಕದಲ್ಲಿದ್ರಿ, ಲೋಕದಲ್ಲಿ ಅಂಧಕಾರ ಇತ್ತು, ಅಂಧಕಾರದಲ್ಲಿ ಅಪರಾಧಗಳು ಪಾಪಗಳಿತ್ತು, ಆ ಪಾಪಗಳು ಅಪರಾಧಗಳಿಂದ ನೀವೇನಾಗಿದ್ರಿ, ಸತ್ತು ಹೋಗಿದ್ರಿ ಅಂತ ಹೇಳ್ತಾರೆ. ಇವ್ರ ಈಕ್ವಲ್ ಟು ಡೆಡ್ ಪೀಪಲ್ ಅಂತ ಇಲ್ಲಿ ಅಪೊಸ್ತಲ ಪೌಲ್ ಎಫೆಸಿಯನ್ಸ್ಗೆ ಬರಿತಾ ಆ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಸೊ ಈ ಲೋಕದಲ್ಲಿ ಇದ್ರೆ, ಆದ್ರೆ ಈ ಪದಗಳನ್ನ ಯಾಕೆ ಯೂಸ್ ಮಾಡ್ತೀವಿ, ಈ ಲೋಕ ಸಂಬಂಧವಾದಂತ ವಿಷಯಗಳನ್ನ ನಾವು ಅಳವಡಿಸ್ಕೊಂಡು ಲೋಕ ಸಂಬಂಧ ಅವ್ರ ಜೊತೆಗೆ ನಾವು ಮಿಕ್ಸ್ ಮಾಡ್ಕೊಂಡ್ರೆ ಏನಾಗ್ಬಿಡುತ್ತೆ ಅಂದ್ರೆ, ಅಂಧಕಾರದಲ್ಲಿ ಇದ್ದಂಗೆ ನೀವು, ಪಾಪಗಳ ಜೊತೆ ಇದ್ದಂಗೆ ನೀವು, ಅಂಧಕಾರದ ಬಂಧದಲ್ಲಿ, ಸಾತಾನ ಬಂಧನದಲ್ಲಿ ಇದ್ದಂಗೆ. ಪಾಪಗಳು, ಈ ಅಪರಾಧಗಳು ನಿಮ್ಮ ದೆಸೆಯಿಂದ ನೀವು ಯು ಆರ್ ಈಕ್ವಲ್ ಟು ಡೆಡ್, ಯು ಆರ್ ನಾಟ್ ಲಿವಿಂಗ್. ಆತ್ಮೀಯವಾಗಿ ನೀವು ಬದುಕ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಫಿಸಿಕಲಿ ಯು ಮೈಟ್ ಬಿ ಅಲೈವ್, ಯು ಮೈಟ್ ಬಿ ಆಕ್ಟಿವ್, ಬಟ್ ಸ್ಪಿರಿಚುವಲಿ ಫಿಸಿಕಲ್ ಡೆತ್ ವಿಲ್ ಹ್ಯಾಪನ್ ಇವೆಂಚುಲಿ. ಅಂದ್ರೆ ನೀವು ಮರಣ, ಈ ದೇಹವು ಮಣ್ಣಿಂದ ಹೋಗ್ತದೆ, ಅದು ಆತ್ಮಕ್ಕೆ ಮರಣ ಇಲ್ವಲ್ಲ. ಆದ್ರೆ ನೀವು ಸಾತಾನ ಬಂಧನದಲ್ಲಿದ್ದೆ, ಅಂಧಕಾರದಲ್ಲಿದ್ರೆ, ನೀವು ಆರ್ ಈಕ್ವಲ್ ಟು ಡೆಡ್ ಅಂತ ಹೇಳ್ತಾ ಇದ್ರಿ. ಯು ಈಕ್ವಲ್ ಟು ಡೆಡ್, ದೇರ್ ಇಸ್ ನೋ ಪಾಯಿಂಟ್. ಲೋಕದಲ್ಲಿ ಇನ್ನ ನಾವು ಲೋಕ ಸಂಬಂಧವಾದಂತ ವಿಷಯಗಳು ಇನ್ನ ಲೋಕಕ್ಕೆ ಅನುಸಾರವಾಗಿ ಲೋಕದವ್ರ ಜೊತೆ ಸೇರ್ಕೊಂಡಿದ್ರೆ, ನಾವು ಪ್ರತ್ಯೇಕವಾದ ಜನಾಂಗದವ್ರು ನಾವು ಹೇಗಾಗ್ತೀವಿ? ನಾವು ವಿ ಆರ್ ನಾಟ್ ದೇವರು ಪರಿಶುದ್ಧನು, ನೀವು ಪರಿಶುದ್ಧರಾಗಿರಂತ ದೇವರು ಅವಾಗ್ಲೂ ಹೇಳ್ತಾ ಇದ್ದಾರೆ, ಇವಾಗ್ಲೂ ಹೇಳ್ತಾ ಇದ್ದಾರೆ. ಆ ಒಂದು ಸ್ಥಾನವನ್ನು ನಮಗೆ ಯೇಸು ಕ್ರಿಸ್ತ ನಾವು ಪಡ್ಕೊಂಡ್ರೆ, ನಾವು ತಿರ್ಗಾ ನಾವೇನ್ ಮಾಡ್ತಿದ್ದೆ ಅಂದ್ರೆ ಲೋಕಕ್ಕೆ ಸಂಬಂಧಪಟ್ಟಂತ ವಿಷಯದ ಹೇಳ್ತಾರೆ. ಸೊ ಲೋಕ ಸಂಬಂಧಪಟ್ಟ ವಿಷಯ ಅಂದ್ರೆ ಲೋಕದಲ್ಲಿ ಅಂಧಕಾರ ಇದೆ, ಸತ್ತೋಗಿರ್ತೀರ, ಅಪರಾಧಗಳು ದೆಸೆಯಿಂದ ನೀವು ಸತ್ತೋಗಿದ್ದೀರ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಇನ್ನೊಂದು ನೋಡ್ಕೊಳ್ಳೋಣ, ಮೊದಲನೇ ಪೇತೃ 2:9-10 ನೋಡ್ಕೊಳ್ಳೋಣ. ಮೊದಲನೇ ಪೇತೃ, ನಿಮ್ಮನನ್ನು ಕತ್ತಲಿನಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಾತನು. ಅಂದ್ರೆ ಹೇಳಿದ್ನಲ್ಲ, ಜಸ್ಟ್ ಇವೆಲ್ಲ ಈ ಲೈಟ್, ಡಾರ್ಕ್ನೆಸ್, ಡೆಡ್, ಅಲೈವ್, ಈ ಪದಗಳು ಏನಕ್ಕೆ ಯೂಸ್ ಮಾಡ್ತಾ ಇದಾರೆ ಅಂದ್ರೆ, ದಟ್ ಈಸ್ ಎಕ್ಸ್ಪ್ಲೇನಿಂಗ್, ನಮ್ಗೆ ಅರ್ಥ ಆಗ್ಲಿ, ನಮ್ಮ ಭಾಷೆಯಲ್ಲಿ ನಮಗೆ ವಿಷಯಗಳು ಅರ್ಥ ಆಗ್ಲಿ ಅಂತ ಇಲ್ಲಿ ಹೇಳ್ತಾ ಇದ್ರು. ಇಲ್ಲಿ ನೋಡಿ, ಅಂಧಕಾರದಿಂದ ಬಂಧನದಿಂದ ನಮ್ದು ಕೆರೆದುಕೊಂಡು ಆಶ್ಚರ್ಯಕರವಾದ ಬೆಳಕಿನಲ್ಲಿ ನಿಮ್ಮ ತಂದಿಟ್ಟಿದ್ದೇವೆ ಅಂತ ಹೇಳ್ತಾರೆ. ಹಿ ಹಸ್ ಬಾಟ್ ಯು ಇಂಟು ದಟ್ ಲೈಟ್. ಆಶ್ಚರ್ಯಕರವಾದಂತ ಬೆಳಕೇನು? ಪ್ರಜ್ವಲಿಸುವಂತ ಬೆಳಕು. ಯೇಸು ಕ್ರಿಸ್ತನ ಲೈಟ್ಗೆ ಹೋಲಿಸ್ತಾರೆ ಪತ್ರಕರ್ತರು. ಪೇತ್ರರಾಗ್ಲಿ, ಪೌಲನ್ನಾಗ್ಲಿ, ಅಲ್ಲಿ ನಮ್ಮ ಹೊಸ ಒಡಂಬಡಿಕೆಯಲ್ಲಿ ಏನಕ್ಕೆ ಹೋಲಿಸ್ತಾರೆ ಅಂದ್ರೆ, ದೀಸ್ ದ ಲೈಟ್ ಆಫ್ ಅವರ್ ಲೈಫ್ ಅಂತಾರೆ. ಆ ಬೆಳಕಿಗೆ ಹೋಲಿಸ್ತಾರೆ. ಆ ಬೆಳಕು, ಆ ಕತ್ತಲಿನಿಂದ ಸಡನ್ ಆಗಿ ಬೆಳಕಿಗೆ ಬಂದ್ರೆ ಆ ಪ್ರಜ್ವಲಿಸುವಂತ ಬೆಳಕು, ಆಶ್ಚರ್ಯಕರವಾದಂತ ಬೆಳಕು, ಅಂತ ಬೆಳಕಿನಲ್ಲಿ ನಾವಿದ್ದೇವೆ ಅಂತ ಇಲ್ಲಿ ಪತ್ರಕರ್ತರು ನಮ್ಗೆ ಹೇಳ್ತಾರೆ. ಅಪೊಸ್ತಲ ಪೌಲ್ ಎಫೆಸಿಯನ್ಸ್ಗೆ ಬರಿತಾ ಹೇಳ್ತಾನೆ, ವೇರ್ ಇನ್ ದಟ್ ಲೈಟ್, ಕತ್ತಲಲ್ಲೂ ಲೋಕದಲ್ಲಿ ಇದ್ದೇವೆ, ಸತ್ತು ಹೋಗಿದ್ದೀವಿ, ಅಪರಾಧಗಳು ಪಾಪಗಳ ದೆಸೆಯಿಂದ ನಾವು ಸತ್ತು ಹೋಗಿದ್ದೀವಿ. ಆತ್ಮೀಯವಾದಂತ ಸತ್ತೋಗಿದ್ದ ನಮ್ಮನ್ನ ಆ ಯೇಸು ಕ್ರಿಸ್ತನ ಮೂಲಕ ಪ್ರಜ್ವಲಿಸುವಂತ ಒಂದು ಬೆಳಕಿಗೆ ಬಂದಿದ್ದೆ. ವೇರ್ ಇನ್ ಟು ದಟ್ ಲೈಫ್, ದಟ್ ಬ್ಯೂಟಿಫುಲ್ ಲೈಫ್. ಬೆಳಗಾಗಿದ ತಕ್ಷಣ ಸನ್ರೈಸ್ ಬಿಡ್ತಾ, ಬೆಳಗಾಯ್ತಾ, ಬೆಳಕು ಬಂತು, ಸನ್ರೈಸ್ ಬಂತು, ಕರ್ಟನ್ ಓಪನ್ ಮಾಡೋಣ, ಬೆಳಕು ಬಂತು, ಬೆಳಕು ಬರಲಪ್ಪ ಅಂತೀವಿ. ಕತ್ತಲಿನಲ್ಲಿ ಎಷ್ಟೊತ್ತಂತ ಇರ್ತೀರಾ? ಎಷ್ಟೊತ್ತಂತ ನಿದ್ದೆ ಮಾಡ್ತೀರಾ? ಎಷ್ಟೊತ್ತು ತನಕ ಸತ್ತವರಾಗಿರ್ತೀವ? ಬೆಳಕಿಗೋಸ್ಕರ ನಾವು ಕಾಯ್ತಾ ಇರ್ತೀವಿ. ನೈಟ್ ಮಲಗಬೇಕಾದ್ರೆ ಬೆಳಕಿಗೋಸ್ಕರ ಕಾಯ್ತಾ ಇರ್ತೀವಿ. ಆ ಬೆಳಕೆ ನಾನಂತ ಯೇಸು ಕ್ರಿಸ್ತ ಹೇಳ್ತಾ ಇದ್ದಾನೆ. ಆ ಯೇಸು ಕ್ರಿಸ್ತನ ಮೂಲಕ ಕತ್ತಲಿನಲ್ಲಿದ್ದಂತ ನಾವು ಆ ಪ್ರಕಾಶವಾದಂಥದ್ದು, ಆಶ್ಚರ್ಯಕರವಾದದಂತ ಹೇಳ್ತಾರೆ. ಇಟ್ಸ್ ಬ್ರೈಟ್ನೆಸ್, ಎಕ್ಸ್ಪ್ಲೇನಿಂಗ್ ದ ಲೈಫ್. ಇಮ್ಯಾಜಿನ್ ಯುವರ್ ಲೈಟ್, ಯುವರ್ ಹಾರ್ಟ್, ನಿಮ್ಮ ಆತ್ಮಗಳು ಆ ಬೆಳಕಿನಿಂದ ತುಂಬಿದೆ ಅಂತ ಒಂದ್ಸಾರಿ ಯೋಚನೆ ಮಾಡಿ. ಎಂತ ಒಳ್ಳೆ ಆಶೀರ್ವಾದವನ್ನು ನೀವು ಪಡೆದಿದ್ದೇವೆ. ದೇವರ ರಾಜ್ಯದಲ್ಲಿರುವಂತ ನಾವು ಎಂತ ಆಶೀರ್ವಾದನ ಪಡೆದಿದ್ದೇವೆ ನೋಡಿ. ಪಾಪದಲ್ಲಿದ್ದಂತೆ, ದೆಸೆಯಲ್ಲಿದ್ದಂತೆ, ಸತ್ತೋಗಿದ್ದಂತೆ ಲೋಕದಿಂದ ನಮ್ಮನ್ನು ಆಯ್ಕೆ ಮಾಡಿಕೊಂಡು ಪ್ರಕಾಶವಾದಂತ ಬೆಳಕು, ಆಶ್ಚರ್ಯಕರವಾದಂತ ಬೆಳಕು, ಇನ್ ದ ಲೈಟ್ ಆಫ್ ಲೈಫ್. ಇಮ್ಯಾಜಿನ್ ದಟ್ ಲೈಟ್ ಇನ್ ದಟ್ ಲೈಫ್. ಆ ಒಂದು ಬೆಳಕಿನಲ್ಲಿ ತಂದಂತ ಇಲ್ಲಿ ಪೇತ್ರ ಹೇಳ್ತಾನೆ ನೋಡಿ. ಅದು ಓದ್ಬಿಡಪ್ಪ, ಪೂರ್ತಿ ಓದ್ಬಿಡು. ನಿಮ್ಮನ್ನು ಕತ್ತಲೊಳಗಿಂದ ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಾತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವವರಾಗುವಂತೆ ದೇವರಾಗಿಕೊಂಡ ಜನಾಂಗವು, ರಾಜವಂಶಸ್ಥರಾದ ಯಾಜಕರು, ಮೀಸಲಾದ ಜನವು, ದೇವರ ಸ್ವಕೀಯ ಪ್ರಜೆಯೂ ಆಗಿದ್ದೀರಿ. ಅಲ್ಲ ನೋಡಿ ಎಷ್ಟು ಮಾತುಗಳು ಹೇಳಿದ್ದಾರೆ ಅಂದ್ರೆ, ಇಲ್ಲಿ ಏನಾಗಿದಂತೆ, ದೇವರ ವಂಶದವರು, ರಾಜದ ಯಾಜಕರು, ಪರಿಶುದ್ಧ ಜನಾಂಗವು, ಮೀಸಲಾದ ಜನ. ಅಂದ್ರೆ ಇಲ್ಲಿ ನೋಡಿ ಎಷ್ಟು ಪದಗಳು. ಇಲ್ಲೇ ಪರಿಶುದ್ಧತೆ ಬಗ್ಗೆ ನಮ್ಗೆ ಇಲ್ಲಿ ಗೊತ್ತಾಗ್ಬಿಡ್ತದೆ. ಹಿ ಹಸ್ ಮೇಡ್ ಅಸ್ ಹೋಲಿ, ಹಿ ಹಸ್ ಮೇಡ್ ಅಸ್ ಮಾರ್ವಲಸ್ ಲೈಟ್ ಅಂತ ಹೇಳ್ತಾರೆ ಇಲ್ಲಿ. ಮತ್ತೆ ಯಾಜಕರನ್ನಾಗಿ ಮಾಡಿದ್ದಾರೆ. ಹಿ ಹಸ್ ಮೇಡ್ ಅಸ್ ಏನು, ಯಾಜಕರನ್ನಾಗಿ ಮಾಡಿದೆ. ಬರೀ ಲೋಕದಿಂದ ನಮ್ಮನ್ನ ಆಯ್ಕೆ ಮಾಡಿಕೊಂಡು ಸುಮ್ಮನೆ ನಮ್ಮನ್ನ ಬೆಳಕಿನಲ್ಲಿ ಇಟ್ಟಿಲ್ಲ, ನಮಗೆ ಉತ್ತಮವಾದ ಒಂದು ಸ್ಥಾನವನ್ನು ಕೊಟ್ಟಿದ್ದಾರೆ. ರಾಜಯೋಗ ಅಂತ ಹೇಳ್ತೀವಿ ನಾವು, ಮಾತುಗಳಲ್ಲಿ ಹೇಳ್ತೀವಿ, ನಂದೇನ್ ಕಣ, ಒಂದು ದೊಡ್ಡ ರಾಜಯೋಗ ಕಣ ಅಂತ ಹೇಳ್ತೀವಿ ಅಲ್ವಾ. ರಾಜಯೋಗ ಅಂದ್ರೆ ಆ ಭೋಗ,
ಆ ಒಂದು ಆಪರ್ಚುನಿಟಿ, ಆ ಒಂದು ಫೆಸಿಲಿಟೀಸ್, ಅವ್ರು ನಿಂತಲ್ಲಿ ಎಲ್ಲಾ ಕಾರ್ಯ ಕೆಲಸಗಳು, ಸೇವಕರು ಎಲ್ಲ ಇರ್ತಾರೆ ಅಂತ ಯೋಗ ಬಗ್ಗೆ ಇಲ್ಲಿ ರೆಫರೆನ್ಸ್ ಮಾಡ್ತಾ ಇದ್ದಾರೆ. ನೀವು ಬೆಳಕಿನಲ್ಲಿ ಬಂದಾಗ ಆ ರಾಜ ಯೋಗದಲ್ಲಿ ನೀವು ಇರ್ತೀರ ಅಂತ ಹೇಳ್ತಾರೆ. ಆ ರಾಜ ಯೋಗಿಗಿಂತ ಉತ್ತಮವಾದ ಯಾಜಕರ ಸ್ಥಾನ ನಿಮ್ಗೆ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಸೊ ಏನಂದ್ರೆ ಮನುಷ್ಯ ಜನಾಂಗದವರಲ್ಲಿ ಯಾಜಕರು ಅನ್ನುವಂಥದ್ದು ಉತ್ತಮವಾದ ಒಂದು ಸ್ಥಾನ. ಆವಾಗ ಎಕ್ಸ್ಪ್ಲೈನಿಂಗ್ ಏನ್ ಮಾಡ್ತಿದ್ರೆ, ಉತ್ತಮವಾದ ಸ್ಥಾನ ಅಂದ್ರೆ ಇನ್ ಹ್ಯೂಮನ್ ನೇಚರ್ ಆ ಒಂದು ಪ್ರೀಸ್ಟ್ಹುಡ್ ಅನ್ನೋದು ಇಟ್ ಇಸ್ ದ ಹೈಯೆಸ್ಟ್, ಬಿಕಾಸ್ ಪ್ರೀಸ್ಟ್ ಓನ್ಲಿ ಟಾಕ್ ಟು ಗಾಡ್. ಕರೆಕ್ಟ್, ಹೌದಾ ಇಲ್ವಾ? ಇವಾಗ ಪೂಜಾರಿಗಳು ತಾನೆ ದೇವರ ಜೊತೆ ಮಾತಾಡ್ತಾರೆ ಅಂತ ನಮ್ಮ ಅರ್ಥದಲ್ಲಿ ಬರ್ತದೆ. ಬಟ್ ಈಗ ನಮ್ಮನ್ನ ಏನ್ ಮಾಡಿದಾರೆ, ಪಾಪದಲ್ಲಿದ್ದ ಲೋಕದಲ್ಲಿ ನಮ್ಮ ಆಯಿಸ್ಕೊಂಡು ಏನ್ ಮಾಡಿದಾರೆ, ಆ ಒಂದು ಸ್ಥಾನದಲ್ಲಿ, ಆ ಒಂದು ಯಾಜಕ ಸ್ಥಾನದಲ್ಲಿ, ರಾಜವಂಶಸ್ಥ ಸ್ಥಾನದಲ್ಲಿ ನಮ್ಗೆ ಇಟ್ಟಿದ್ದಾರೆ. ಅಂದ್ರೆ ಎಕ್ಸ್ಪ್ಲೇನಿಂಗ್ ಏನಂದ್ರೆ, ಹಿ ಹಸ್ ಕೆಪ್ಟೆಸ್ಟ್ ಮೋಸ್ಟ್ ಹೈ, ಮೋಸ್ಟ್ ಸುಪೀರಿಯರ್ ಪೀಪಲ್ ಆಗಿ ನಮ್ಮನ್ನ, ಪ್ರತ್ಯೇಕವಾದ ಜನಾಂಗದವರನ್ನ, ನಾವು ಕೆಳಗಡೆ ಇದ್ದವರನ್ನ ನಮ್ಮನ್ನ ಮೇಲೆ ತೇಲಿಟ್ಟಿದ್ದ ದೇವರು ಯೇಸು ಕ್ರಿಸ್ತನ ಮೂಲಕ ಆ ಉನ್ನತವಾದ ಸ್ಥಾನದಲ್ಲಿ ಇಟ್ಟಿದ್ದಾನೆ. ಪರಿಶುದ್ಧರು ಅಂದ್ರೆ ದೇವರ ರಾಜ್ಯದಲ್ಲಿ ಇದ್ದವರು ಅಂತಲ್ಲ, ಜಸ್ಟ್ ಮಾತ್ರ ಅಲ್ಲ, ಬೆಳಕಿಗೆ ಬಂದಿರುವಂತವು, ಆಶ್ಚರ್ಯಕರದ ಬೆಳಕಿನಲ್ಲಿ ಇರುವಂತವ್ರು, ರಾಜವಂಶಸ್ಥದವರು, ಯಾಜಕ ವಂಶಸ್ಥದವರು, ಉನ್ನತವಾದ ಒಂದು ಸ್ಥಾನ ದೇವರು ನಮಗೆ ಕೊಟ್ಟಿದ್ದಾನೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಪರಿಶುದ್ಧರು ಅಂದ್ರೆ ಆ ಒಂದು ಉನ್ನತವಾದ ಒಂದು ಸ್ಥಾನದಲ್ಲಿ ನಾವು ಇದ್ದೇವೆ ಅಂತ ಅರ್ಥ. ಪಾಪದಿಂದ ನಮ್ಮನ್ನ ಆಯ್ಕೆ ಮಾಡಿಕೊಂಡು, ಸತ್ತೋಗಿರಂತ ನಮ್ಮನ್ನ ಪಾಪ ಪರಿಹಾರ ಮಾಡಿಕೊಂಡು, ಲೋಕ ಅಪರಾಧಗಳಿಂದ ನಮ್ಮ ಹೊರಗೆ ತಂದು ಮೇಲೆ ಉನ್ನತವಾದ ಒಂದು ಸ್ಥಾನದಲ್ಲಿ ಅಪೊಸ್ತಲನಾದ ಅಲ್ಲಿ ಪೇತ್ರ ನಮ್ಗೆ ತುಂಬಾ ಸೂಕ್ತವಾದ ಮಾತುಗಳನ್ನು ಹೇಳ್ತಾನೆ. ಈ ಮಾತುಗಳನ್ನ ನಿಮ್ಮ ಮನಸ್ಸಿನಲ್ಲಿ ಹೆಚ್ಚು ಮಾಡಿ ಇಟ್ಕೋಬೇಕು. ಯು ಹ್ಯಾವ್ ಟು ಪ್ರಿಂಟ್ ದಿಸ್ ವರ್ಡ್ಸ್ ಇನ್ ಯುವರ್ ಹಾರ್ಟ್. 1 ಪೇತ್ರರು 2:9-10 ಇದಿಷ್ಟು ಪ್ರಿಂಟ್ ದಿಸ್ ವರ್ಡ್ಸ್. ಕತ್ತಲಿನಿಂದ ನಮ್ಮ ಪ್ರಕಾಶಕ್ಕೆ ಬಂದಿದ್ದಾನಂತ ನಾವು ನೋಡ್ತೀವಿ. ಅದು ರೋಮಪುರದವ್ರಿಗೆ ಬರೆದಂತ ಇನ್ನೊಂದು ಮಾತು ಇವತ್ತು ಓದಿದ್ದೇವೆ ನಾವು 12 ಅಧ್ಯಾಯದಲ್ಲಿ ಇವತ್ತು ವಾಕ್ಯದ ಸ್ಕ್ರಿಪ್ಚರ್ಸ್ ಅಲ್ಲಿ ನಾವು ನೋಡಿದ್ದೀವಿ ನಾವು. ಹೀಗಾದರೆ ದೇವರ ಚಿತ್ತಕ್ಕನುಸಾರವಾದದ್ದು, ಅಂದರೆ ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ದೋಷವಿಲ್ಲದ್ದು ಯಾವುದನ್ನು ವಿವೇಚಿಸಿ ತಿಳಿದುಕೊಳ್ಳಿ. ಇವಾಗ ನೀವು ಉನ್ನತವಾದ ಸ್ಥಾನದಲ್ಲಿ ಇಟ್ಟಿದ್ದೀರಾ, ನೀವು ಇಹಲೋಕ ಸಂಬಂಧವರ ಜೊತೆಗೆ ಆಗದೆ ಪರಲೋಕ ಸಂಬಂಧ ವಿಷಯಗಳ ಬಗ್ಗೆ ಆಚರಣೆ ಮಾಡಿ ಅಂದ್ಬಿಟ್ಟು ಇಲ್ಲಿ ರೋಮಪುರದವ್ರು ಬರೆದಂತ ಅಪೊಸ್ತಲ ಪೌಲ ಹೇಳ್ತಾರೆ. ನಿಮ್ನ ಆಲ್ರೆಡಿ ಅಲ್ಲಿ ಆ ಸ್ಥಾನದಲ್ಲಿ ಇಟ್ಟಿದ್ದೀವಿ. ಅಲ್ಲಿ ಇಟ್ಟಾದ್ಮೇಲೆ ತಿರ್ಗಿ ನೀವೇನ್ ಮಾಡ್ಬೇಡಿ, ಕೀಳಲು ಬಂದ್ಬಿಟ್ಟು ತಿರ್ಗಿ ನಾಶವಾಗ್ಬೇಡಿ. ನೀವು ಲೋಕದಿಂದ ದೂರ ಇದ್ಬಿಟ್ಟು ಪರಲೋಕ ಸಂಬಂಧ ವಿಷಯಗಳನ್ನ ನೀವು ಯೋಚನೆ ಮಾಡಿ ಅಂತ ಇಲ್ಲಿ ರೋಮಪುರದವ್ರು ಬರಿತಾ ಹೇಳ್ತಾ ಇರ್ತಾನೆ. ಮತ್ತೆ ಇನ್ನೊಂದು ಮಾತು ಕೊರಿಂಥಿಯರು ಬರೆದಂತ ಮಾತು 2 ಕೊರಿಂಥಿಯನ್ಸ್ 6:14-17 ಓದಪ್ಪ. ಇದು ಅಪೊಸ್ತಲ ಪೌಲ ಅಲ್ಲಿ ಕೊರಿಂಥಿಯರಿಗೆ ಬರಿತಾ ತುಂಬಾ ಖಂಡಿಸ್ತಾನೆ. ಅವರು ಪರಿಶುದ್ಧತೆ ಒಂದು ಸ್ಥಾನದಲ್ಲಿ ಬಂದಿರ್ತಾರೆ, ಆದ್ರೆ ಅವ್ರು ಏನ್ ಮಾಡ್ತಾ ಇದ್ದಾರೆ, ತಿರ್ಗಾ ಇಹಲೋಕ ಸಂಬಂಧ ವಿಷಯಗಳಲ್ಲಾಗಿ ಇಹಲೋಕ ಸಂಬಂಧವಾದಂತ ಆಲೋಚನೆಗಳಿಂದ ಸಭೆ ತಂದು ಸಭೆಯನ್ನ ಗಲಿಬಿಲಿ ಮಾಡುವಂತ ಸಂದರ್ಭದಲ್ಲಿ ಅವ್ರಿಗೆ ಖಂಡಿಸ್ತಾ ಬರೆಯುವಂತ ಮಾತುಗಳನ್ನ ಏನ್ ಹೇಳ್ತಾರೆ ನೋಡೋಣ. 2 ಕೊರಿಂಥಿಯನ್ಸ್ ಬರೆದಂತ ಪತ್ರಿಕೆಯಲ್ಲಿ 6:14-17 ಓದಪ್ಪ. ನೀವು ಕ್ರಿಸ್ತ ನಂಬಿಕೆ ಇಲ್ಲದವರ ಜೊತೆಗೆ ಸೇರಿ ಏನಾಗ್ಬಿಡಿ, ನೀವು ಇಜ್ಜೋಡ್ ಆಗಬಿಡ. ಏನ್ ಬಿಡ ಮೀನಿಂಗು? ಸೇರ್ಬೇಡಿ ಅಂತ. ನೆಕ್ಸ್ಟ್, ಧರ್ಮಕ್ಕೂ ಅಧರ್ಮಕ್ಕೂ ಏನಾದ್ರು ಹೋಲಿಕೆ ಇದೆಯಾ? ಸೊ ಇಲ್ಲ, ಎಕ್ಸ್ಪ್ಲನೇಷನ್ ಗುಡ್ ಅಂಡ್ ಬ್ಯಾಡ್, ಗುಡ್ ಅಂಡ್ ಈವಿಲ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಧರ್ಮಕ್ಕೂ ಅಧರ್ಮಕ್ಕೂ ಏನಿಗ ಹೋಲಿಕೆ ಇದೆಯಾ ಇಲ್ವಾ? ಇಲ್ಲ. ಯಾರು ಮಾತಾಡ್ತಿಲ್ಲ, ಇದೆಯಾ ಇಲ್ವಾ? ಇಲ್ಲ ತಾನೆ, ಅದನ್ನ ಹೇಳ್ತಾರ. ಧರ್ಮಕ್ಕೂ ಅಧರ್ಮಕ್ಕೂ ಏನ್ ಹೋಲಿಕೆ? ನೆಕ್ಸ್ಟ್, ಬೆಳಕಿಗೂ ಕತ್ತಲಿಗೂ ಐಕ್ಯ ಇದೆಯಾ? ದೇರ್ ಇಸ್ ನೋ ಯೂನಿಯನ್ ಬಿಟ್ವೀನ್ ಲೈಟ್ ಅಂಡ್ ಡಾರ್ಕ್ನೆಸ್. ಡಾರ್ಕ್ನೆಸ್ ಇದ್ದಾಗ ಬೆಳಕಿರಲ್ಲ, ಬೆಳಕಿದ್ದಾಗ ಡಾರ್ಕ್ನೆಸ್ ಇರುತ್ತೆ, ಹೌದಾ ಅಲ್ವಾ? ಹೌದು, ಎರಡು ಐಕ್ಯವಾಗ್ತದ. ಹಾಗೆ ನಾವು ಲೋಕದವ್ರ ಜೊತೆಗೆ ಹೇಗೆ ನಾವು ಐಕ್ಯವಾಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ಧರ್ಮಕ್ಕೂ ಅಧರ್ಮಕ್ಕೂ ಏನಾದ್ರೂ ಹೋಲಿಕೆ ಇದೆಯಾ? ಹೋಲಿಕೆ ಇಲ್ಲದ ಮೇಲೆ ನೀವ್ ಹೇಗೆ ಲೋಕದವ್ರ ಸಂಬಂಧಪಟ್ಟದವ್ರ ಜೊತೆಗೆ ನೀವು ಸೇರ್ಕೊಂಡು ಅವ್ರ ಜೊತೆ ಅನ್ಯರ ಜೊತೆಗೆ ಸೇರ್ಕೊಂಡು ನೀವು ತಪ್ಪುದಾರಿ ಹಿಡಿತಾರೆ ಅಂತ ಹೇಳ್ತಾ ಇದ್ದಾರೆ. ಬೆಳಕಿಗೂ ಕತ್ತಲಿಗೂ ಐಕ್ಯನೇ ಇಲ್ಲ ಅಂತ ಹೋಲಿಕೆ ಮಾಡ್ತಾ ಇದ್ದಾರೆ. ಅಂತ ಹೋಲಿಕೆ ಮಾಡ್ಬೇಕಾದ್ರೆ ನಮ್ಗೆ ಅರ್ಥ ಆಗ್ಬೇಕು, ನಾವು ಲೋಕ ಸಂಬಂಧವ್ರ ಜೊತೆಗೆ ಐಕ್ಯವೇನು ಅಂತ. ನೆಕ್ಸ್ಟ್ ಓದುವಪ್ಪ. ಕ್ರಿಸ್ತನಿಗೂ ಸೈತಾನಿಗೂ ಒಡನಾಟ ಇದೆಯಾ? ಒಡನಾಟ ಅಂದ್ರೆ ರಿಲೇಶನ್ಶಿಪ್ ಇದೆಯಾ ಅಂತ ಹೇಳ್ತದೆ. ದೇರ್ ಇಸ್ ನೋ ರಿಲೇಶನ್ಶಿಪ್, ಕರೆಕ್ಟ್? ಹಾಗೆ ಕ್ರೈಸ್ತವರಾಗಿರುವಂತ ನಾವು, ಕ್ರೈಸ್ತರಲ್ಲಿ ಇರುವಂತ ನಾವು, ನಮಗೆ ಸಾತಾನ ಜೊತೆ ಸಂಬಂಧ ಏನು? ಸಾತಾನ ಜೊತೆ ಒಡನಾಟ ಇದೆಯಾ? ಅದನ್ನೇ ಹೇಳ್ತಾ ಇದ್ದಾನೆ ಇಲ್ಲಿ. ಇವೆಲ್ಲ ನಮ್ಮ ಮನಸ್ಸಿನಲ್ಲಿ ಆಲೋಚನೆ ಮಾಡ್ಬೇಕು. ನೆಕ್ಸ್ಟ್ ಯಾವ್ದಪ್ಪ?
ನಂಬುವವನಿಗೂ ನಂಬದಿರುವವನಿಗೂ ಪಾಲುಗಾರಿಕೆ ಏನು? ನಂಬುವವನಿಗೂ ನಂಬದಿರೋನಿಗೆ ಪಾಲುಗಾರಿಕೆ ಅನ್ನೋದು there is no relationship. Who believes and who does not believe, ಬಿಲಿವರ್ಗೂ ನಾನ್ ಬಿಲಿವರ್ಗೆ ಏನಾದ್ರೂ ರಿಲೇಶನ್ಶಿಪ್ ಇದೆಯಾ? ಇಲ್ಲ ಅಂತ ಹೇಳ್ತಾ ಇದ್ದಾನೆ. ನೆಕ್ಸ್ಟ್, ದೇವರ ಮಂದಿರಕ್ಕೂ ವಿಗ್ರಹಗಳಿಗೂ ಒಪ್ಪಿಗೆ ಏನು? ದೇವರ ಮಂದಿರಕ್ಕೂ ವಿಗ್ರಹಗಳಿಗೂ ಒಪ್ಪಿಗೆ ಏನಿದೆ? ದೇರ್ ಇಸ್ ನೋ. ಅವರು ಮಧ್ಯೆ ಏನೋ ಒಪ್ಪಂದ ಇದೆಯಾ? ಮಂದಿರಕ್ಕೂ ವಿಗ್ರಹಗಳು ಒಪ್ಪಂದ ಇದೆಯಾ ಅಂತ ಕೇಳ್ತಾ ಇದ್ದಾನೆ. ಇಲ್ಲ, ದೇರ್ ಇಸ್ ನೋ. ನಾವು ಜೀವ ಸ್ವರೂಪನಾದ ದೇವರ ಮಂದಿರವಾಗಿದ್ದೇವಲ್ಲ. ನಾವು ಜೀವ ಸ್ವರೂಪನಾದ ದೇವರ ಮಂದಿರವಾಗಿದ್ದೇವೆ. ನಮ್ಮ ಮಂದಿರದಲ್ಲಿ ನಾವೇನ್ ಮಾಡ್ಬೇಕು? ಅನ್ಯರ ಜೊತೆಗೆ, ಕತ್ತಲಿನ ಜೊತೆಗೆ, ಅಧರ್ಮದ ಜೊತೆಗೆ, ಸಾತಾನನ ಜೊತೆಗೆ ಏನು ಒಡನಾಟ, ಏನು ಸಂಬಂಧ ಅಂತ ಅಲ್ಲಿ ತುಂಬಾ ಖಂಡಿಸ್ತಾ ಅಲ್ಲಿ ಆ ಕೊರಿಂಥಿಯರಿಗೆ ಬರಿತಾ ಇದ್ದಾನೆ. ಸೊ ಪರಿಶುದ್ಧರಾಗಿರಂತ ನಾವು, ಲೋಕದಿಂದ ಆಯ್ಕೆ ಪಟ್ಟಿರಂತ ನಾವು, ಉನ್ನತವಾದ ಒಂದು ಸ್ಥಾನದಲ್ಲಿರಂತ ನಾವು, ನಮಗೂ ಸಾತಾನಿಗೆ ಏನ್ ಒಡನಾಟ, ನಮಗೂ ಕತ್ತಲಿನ ಜೊತೆಗೆ ಏನ್ ಸಂಬಂಧ? ಏನ್ ಐಕ್ಯವಿಲ್ಲ. ಈ ಲೋಕ ಸಂಬಂಧ, ಅಧರ್ಮಕ್ಕೆ ಏನ್ ಸಂಬಂಧ ಇದೆ? ಅಧರ್ಮದ ಜೊತೆಗೆ ನಾವು ಯಾಕಿದ್ದೇವೆ ಅಂತ ಇಲ್ಲಿ ಕೇಳ್ತಾ ಇದ್ದಾನೆ. ನೆಕ್ಸ್ಟ್ ಇನ್ನೊಂದು ಓದಪ್ಪ. ಅಂದ್ರೆ ಏನ್ ಹೇಳ್ತಾ ಇದ್ರೆ, ನೀವು ಈ ಲೋಕದವರಿಗೆ ಸಂಬಂಧದವ್ರ ಜೊತೆ ಸೇರ್ಕೊಂಡು ಮಿಕ್ಸಪ್ ಆಗ್ಬೇಡಿ ಅಂತ ಹೇಳ್ತಾ ಇದ್ದಾನೆ. ಅಲ್ಲಿ ಅವ್ರಿಗೆ ಹೇಳಿದ್ರೆ, ಇಸ್ರಾಯೇಲ್ ಜನಾಂಗದವ್ರಿಗೆ ಹೇಳಿದ್ರೆ ಅವ್ರು ಕೇಳಿಲ್ಲ. ಈಗ ಯೇಸು ಕ್ರಿಸ್ತನ ಬಂದ್ಬಿಟ್ಟು ನಮ್ಮನ್ನು ಉನ್ನತವಾದ ಒಂದು ಪರಿಶುದ್ಧವಾದಂತ ಸ್ಥಾನದಲ್ಲಿ ನಮ್ಮ ಕರೆಕೊಂಡು ಹೋಗಿ ನಮ್ಮ ಪರಿಶುದ್ಧರು, ಯಾಜಕರು, ರಾಜವಂಶದವರನ್ನಾಗಿ ಮಾಡಿರಂತ ನಮ್ಮನ್ನ ತಿರ್ಗಾ ನಾವೇನ್ ಮಾಡ್ತಿದ್ದ, ನಮಗೂ ಲೋಕದ ಒಡನಾಟ ಏನು, ಅವ್ರ ಜೊತೆಗೆ ಐಕ್ಯವೇನು, ಇವ್ರ ಜೊತೆ ಸಂಬಂಧ ಏನಂತ ಕೇಳ್ತದೆ. ವೈ ಆರ್ ವಿ ಗೆಟಿಂಗ್ ಮಿಕ್ಸ್ಡ್ ಅಪ್ ವಿತ್ ದಿಸ್ ವರ್ಲ್ಡ್? ಅಂದ್ರೆ ಈ ವರ್ಲ್ಡ್ ಅಂದ್ರೆ ನಾವು ಇಹಲೋಕ ಸಂಬಂಧಪಟ್ಟಂತ ಆಲೋಚನೆಗಳು ನಮ್ಗೆ ಯಾಕೆ ಬರ್ತಾ ಇದೆ? ಸಹೋದರ ಮೇಲೆ ಒಬ್ಬರೊಬ್ಬರ ಮೇಲೆ ಭೇದ ಭಾವಗಳು ಯಾಕೆ ಬರ್ತಾ ಇದೆ? ಒಬ್ಬರ ಮೇಲೆ ಆ ಕಕ್ಷೆಗಳು ಆಕಾಂಕ್ಷೆಗಳು ಯಾಕೆ ಬರ್ತಾ ಇದ್ದಿದೆ? ವೈ ಆರ್ ವಿ ಜೆಲಸ್ ಅಬೌಟ್ ಒನ್ ಅನದರ್ ವಿತ್ ಈಚ್ ಅದರ್? ಒಬ್ಬ ಅಭಿವೃದ್ಧಿ ಹೊಂದುತ್ತಾ ಇದ್ದಾರೆ, ಅವ್ರ ಬಗ್ಗೆ ಯಾಕೆ ನಾವು ಅಸೂಯೆ ಪಡ್ತಾ ಇದ್ದೇವೆ? ಅದೆಲ್ಲ ಸಾತಾನು ಪಡುವಂತ ಯೋಚನೆಗಳು, ಕ್ರೈಸ್ತರಾಗಿರಂತ ನಾವು ಮಾಡುವಂತ ಯೋಚನೆಗಳಲ್ಲ. ನಾವು ಮಾಡುವಂತ ಕಾರ್ಯಗಳಲ್ಲಿ, ಕೆಲಸಗಳಲ್ಲಿ ಯೇಸು ಕ್ರಿಸ್ತನ ಸ್ವಾರೂಪ್ಯದಲ್ಲಿರುವಂತ ನಾವು, ಯೇಸು ಕ್ರಿಸ್ತನ ತರ ನಾವು ಒಡನಾಟ ಇರಬೇಕು. ನಮ್ದು ಅವರ್ ರಿಲೇಶನ್ಶಿಪ್ ಇಸ್ ವಿತ್ ಗಾಡ್, ನಾಟ್ ವಿತ್ ಸೇಟನ್. ಅವರ್ ರಿಲೇಶನ್ಶಿಪ್ ಇಸ್ ವಿತ್ ಲೈಟ್. ವಿ ಆರ್ ದ ಲೈಟ್. ಆ ಬೆಳಕು ನಮ್ಗೆ ಆಶ್ಚರ್ಯಕಾರವಾದ ಬೆಳಕು ನಮ್ಗೆ ಯೇಸು ಕ್ರಿಸ್ತನ ಮೂಲಕ ಪಡ್ಕೊಂಡಿದೀವಿ. ಆ ಬೆಳಕು ಏನಾಗ್ಬೇಕು? ಹಲವಾರು ಜನಕ್ಕೆ ಬೆಳಕಾಗಿರ್ಬೇಕು. ಅದು ಬಿಟ್ಟು ನಾವೇ ಕತ್ತಲಿನಲ್ಲಿ ಇದ್ದೀವಿ ಅಂದ್ರೆ ಹೇಗೆ? ಅಂದ್ರೆ ಇಸ್ರಾಯೇಲ್ ಜನಾಂಗದವರೆಗೂ ಈಗ ಕ್ರಿಸ್ತನ ಸಭೆಯಲ್ಲಿರುವಂತ ನಾ ಪರಿಶುದ್ಧರಿಗೂ ಏನಾರ ಡಿಫ್ರೆನ್ಸ್ ಕಾಣ್ತದಾ? ಕಾಣೋದಿಲ್ಲ. ಆದ್ರೆ ಅವಾಗ ಅವ್ರಿಗೆ ಗ್ರೇಸ್ ಪೀರಿಯಡ್ ಇತ್ತು. ಯೇಸು ಕ್ರಿಸ್ತನ ಮೊದಲು ಬರ್ತಾನಂತಿತ್ತು. ಆದ್ರೆ ಇವಾಗ ಯೇಸು ಕ್ರಿಸ್ತನ ನಂತರ ಬಂದಾಗ ಏನಿರ್ತದೆ? ನಿತ್ಯ ನಾಶವೆಂಬ ದಂಡನೆ ಇರ್ತದೆ. ದರ್ ಇಸ್ ನೋ ಹೋಪ್. ಅವಾಗ ಹೋಪ್ ಇತ್ತು. ಫಸ್ಟ್ ಕಮಿಂಗ್ ಅಲ್ಲಿ ಹೋಪ್ ಇತ್ತು. ಸೆಕೆಂಡ್ ಕಮಿಂಗ್ ಅಲ್ಲಿ ಏನಾದ್ರು ಹೋಪ್ ಇರ್ತದಾ? ನೋ. ನಿತ್ಯ ನಾಶ, ದಂಡನೆ ಅಂತಾನೆ ಹೇಳ್ತಾ ಇದ್ದಾನೆ. ಸೊ ಅದಕ್ಕೆ ಪೇತ್ರ ಏನ್ ಹೇಳ್ತಾರೆ ಅಂದ್ರೆ, ನಿತ್ಯ ನಾಶ ಎಂಬ ದಂಡನೆ ಇರ್ತದೆ. ಅದಕ್ಕೆ ಹೇಗೆ ದೇವರು ಪರಿಶುದ್ಧರು, ನೀವು ಪರಿಶುದ್ಧರಾಗಿರಿ. ನಿಮ್ಗೆಲ್ಲರಿಗೂ ಒಂದು ಚಾನ್ಸ್ ಸಿಕ್ಕಿದೆ. ಪ್ರತ್ಯೇಕವಾದ ಜನಾಂಗದವರ ನಿಮ್ಮನ್ನು ಮಾಡ್ಕೊಂಡಿದ್ದೀನಿ. ಲೋಕದಿಂದ ನಿನ್ನ ಪ್ರತ್ಯೇಕವಾಗಿ ಆಯ್ಕೆ ಮಾಡ್ಕೊಂಡು ಬಂದಿದ್ದೀನಿ. ಆ ಆಯ್ಕೆ ಮಾಡ್ಕೊಂಡ್ರೆ ಬಂದಿರೋಂಥ ನೀವು ತಿರ್ಗಾ ಅಧರ್ಮಕ್ಕೂ ಹೋಗಿ, ತಿರ್ಗಾ ಸಾತನ ಜೊತೆ ಒಡನಾಟ ಮಾಡಿಕೊಂಡು, ಇಹಲೋಕ ಸಂಬಂಧದವ್ರ ಜೊತೆಗೆ ಸೇರಿಕೊಂಡು ಮಿಕ್ಸಪ್ ಆಗ್ಬಿಟ್ಟು ನಾಶವಾಗ್ಬೇಡಿ ಅಂತ ಹೇಳ್ತಾ ಇದ್ದ. ಮತ್ತೆ ಅದು ಹಳೆ ಒಡಂಬಡಿಕೆಯಲ್ಲಿ ಹೇಳ್ದಲ್ಲ, ಪರಿಶುದ್ಧರು ಪ್ರತ್ಯೇಕವಾದ ಜನಾಂಗದವರು ಏನ್ ಮಾಡ್ಬೇಕು? ಒಂದು, ಇಹಲೋಕದಿಂದ ದೂರ ಇರಬೇಕು. ಇನ್ನೊಂದು ಏನಾಗ್ಬೇಕು? ದೇವರ ಕಾರ್ಯಗಳು ಮಾಡುವುದಕ್ಕೆ ನಾವು ಏನ್ ಮಾಡ್ಬೇಕು? ದೇವರ ಕಾರ್ಯಗಳು ಮಾಡೋದಕ್ಕೆ ನಾವು ಪರಿಶುದ್ಧರಾಗಿರ್ಬೇಕು. ದೇವರ ಕಾರ್ಯಗಳು ಮಾಡ್ಬೇಕಂದ್ರೆ ಏನು? ಯೇಸು ಕ್ರಿಸ್ತನ ಸುವಾರ್ತೆಯನ್ನು ಸಾರುವುದು. ಬೆಳಕಿನಲ್ಲಿರೋ ನಾವು ಅನೇಕ ಕತ್ತಲಿನಲ್ಲಿ ಇರುವಂತಹ ಎಲ್ಲರನ್ನು ನಾವು ಏನ್ ತೇಲಿಕ್ ತಕ ಬರ್ಬೇಕು? ಕತ್ತಲಿಂದ ಬೆಳಕಕ್ಕೆ ತರಬೇಕು. ಈ ಲೋಕದಿಂದ ನಾವು ಹೇಗೆ ಆಯ್ಕೆ ಪಟ್ಟಿದ ಅವ್ರ ಲೋಕದಿಂದ ನಾವು ತಗೊಂಡ್ ಬರ್ಬೇಕು. ಅಂದ್ರೆ ಮುಖ್ಯವಾದ ಒಂದು ಸಭೆಯಲ್ಲಿ ಇರುವಂತ ನಾವು ಪರಿಶುದ್ಧರಾಗಿರೋಂಥ ನಾವು ಏನ್ ಮಾಡ್ಬೇಕಂದ್ರೆ, ಕಳೆದೋಗಿರೋಂತ ಆತ್ಮಗಳನ್ನ ಸಂಪಾದನೆ ಮಾಡೋದ್ರ ಬಗ್ಗೆ ನಾವು ಹೆಚ್ಚಿನ ಆಸಕ್ತಿ ತೋರಿಸ್ಬೇಕು. ಸಭೆಯ ಬೆಳವಣಿಗೆ ಆಗ್ಬೇಕು, ದೇವರ ರಾಜ್ಯ ಬೆಳವಣಿಗೆ ಆಗ್ಬೇಕು. ದೇವರ ರಾಜ್ಯದಲ್ಲಿ ನಾವು ಪರಿಶುದ್ಧರಾಗಿ ಆ ಒಂದು ಸ್ಥಾನವನ್ನು ಕಾಪಾಡ್ಕೊಳ್ತಾ ಹೋಗ್ಬೇಕು. ಮೇಂಟೈನಿಂಗ್ ಒಂದು ಸ್ಟೇಟಸ್ ಇಸ್ ನಾಟ್ ಈಸಿ. ಹೌದಾ ಇಲ್ವಾ? ಆ ಪರಿಶುದ್ಧತೆ ಒಂದು ಸ್ಥಾನವನ್ನು ನಾವು ಕಾಪಾಡ್ಕೊಳ್ಳೋದು ಈಸಿ ಅಲ್ಲ. ಯಾಕಂದ್ರೆ ಸಾತಾನು ಗರ್ಜಿಸುವ ಸಿಂಹದಲ್ಲಿ ಯಾವಾಗ್ಲೂ ವೇಟಿಂಗ್ ಮಾಡ್ತಾ ಇದ್ದಾನೆ. ಸಭೆಯಲ್ಲೇ ಸಮಸ್ಯೆಗಳು ತರ್ತಾನೆ. ಸಭೆಯಲ್ಲಿ ಹಲವಾರು ಸಮಸ್ಯೆಗಳು ತಂದು ಇಡ್ತಾ ಇರ್ತಾನೆ. ಯಾಕಂದ್ರೆ ಸಾತಾನನ್ಗೆ ಅವ್ನ ಫಾಲೋವರ್ಸ್ ಬೇಕಲ್ವಾ? ಯೇಸು ಕ್ರಿಸ್ತನ್ ಫಾಲೋವರ್ಸ್ ಅವ್ರಿಗೆ ಇಷ್ಟ ಅಲ್ಲ. ಅದಕ್ಕೆ ಅವ್ನ ಫಾಲೋವರ್ಸ್ ಮಾಡ್ಕೊಳಕ್ ಏನ್ ಮಾಡ್ತಾ ಇದ್ದಾನೆ? ನಿಮ್ಮನ್ನು ಶೋಧಿಸ್ತಾ ಇರ್ತಾನೆ. ಹಿ ವಿಲ್ ಕೀಪ್ ಪೋಕಿಂಗ್ ಯು, ಹಿ ವಿಲ್ ಕೀಪ್ ಟ್ರಬ್ಲಿಂಗ್ ಯು. ನಿಮ್ಮನ್ನು ಶೋಧಿಸ್ತಾನೆ ಇರ್ತಾನೆ. ಯಾಕಂದ್ರೆ ನೀವು ಆ ಪರಿಶುದ್ಧತೆ ಸ್ಥಾನವನ್ನು ಕಳ್ಕೋಬೇಕಂತ ಆ ಸಾತನು ಪ್ರಯತ್ನ ಪಡ್ತಾನೆ ಇರ್ತಾನೆ. ಆ ಒಂದು ಸ್ಥಾನವನ್ನು ಕಳ್ಕೊಳ್ಳದೆ ನಾವು ಏನ್ ಮಾಡ್ಬೇಕಂದ್ರೆ, ಪರಿಶುದ್ಧ ಜನಾಂಗದವರಾಗಿ, ನಾವು ಪ್ರತ್ಯೇಕ ಜನಾಂಗದವರಾಗಿ ನಾವು ಸಭೆಯಲ್ಲಿ ನಾವು ನಿಂತ್ಕೊಂಡು ಕಾಪಾಡ್ಕೋಬೇಕು. ಲೋಕದ ಸಂಬಂಧದ ಜೊತೆಗೆ ಸೇರ್ಕೊಂಡು ಲೋಕದ ಇಹಮಾಲಿಯನ್ನ ಅಂಟಿಕೊಳ್ಳದೆ ಪರಿಶುದ್ಧರಾಗಿ ನಾವಿರಬೇಕು.
ಧರ್ಮಕ್ಕೂ ಅಧರ್ಮಕ್ಕೂ ಏನು ಸಂಬಂಧ? ಕತ್ತಲೆಗೂ ಬೆಳಕಿಗೆ ಏನು ಐಕ್ಯ? ಸಾತಾನಿಗೂ ಕ್ರೈಸ್ತನಿಗೆ ಏನಾದ್ರು ಒಡನಾಟ ಇದೆಯಾ ಅಂತ ಕೇಳ್ತಾರೆ. ಇಲ್ಲ ಅಂತ ನಾವು ಒಪ್ಕೋತೀವಿ. ಅದ್ರ ಸಭೆಯದ ಹೊರಗಡೆ ಹೋದ್ಮೇಲೆ ಏನ್ ಮಾಡ್ತೀವಿ ನಮಗೆ ಗೊತ್ತಿಲ್ಲ. ಯಾಕಂದ್ರೆ ಸಾತಾನ ಶೋಧನೆ ಹಲವಾರು ಇದೆ. ಹೊರಗಡೆ ಹೋದ್ರೆ ಒಂದು ಬಿಲ್ಬೋರ್ಡ್ ಇದೆ, ಏನೋ ಒಂದು ಅದ್ ತಗೊಳ್ಳಿ, ಆ ಕಣ್ಣಿನ ಆಸೆಗೆ, ದೃಷ್ಟಿಗಳಿಗೆ ಕಾಣುವಂತ ಹಲವಾರು ವಿಚಾರಗಳು ನಮ್ಗೆ ಹೊರಗಡೆ ಕಾಣ್ತಾನೆ ಇರ್ತದೆ. ಆತ್ಮೀಯ ಸಹೋದರ ಸಹೋದರಿಯ, ನಾವು ನಮ್ಮನ್ನು ದೇವರು ಅನಾದಿಯಲ್ಲಿ ಪರಿಶುದ್ಧರಾಗಿ ನಮ್ಮನ್ನು ಇಡಬೇಕಂತ ಆಯ್ಕೆ ಮಾಡ್ಕೊಂಡಿದ್ದಾರೆ. ಪರಿಶುದ್ಧರಾಗಿರಬೇಕು. ಹೇಗೆ ನಾನು ಪರಿಶುದ್ಧನೋ ನೀವು ಪರಿಶುದ್ಧರಾಗಿರಿ ಅಂತ ದೇವರು ಅನಾದಿ ಕಾಲದಿಂದ ನಮ್ಮಲ್ಲಿ ಆಕ್ಷೇಪ ಮಾಡ್ತಾನೆ. ಎಕ್ಸ್ಪೆಕ್ಟೇಷನ್ ಏನಂತಾರೆ ಬ್ರದರ್ ಕನ್ನಡದಲ್ಲಿ? ಕರೆಕ್ಟ್ ಆಗಿ ಹೇಳಿ. ನಿರೀಕ್ಷೆ. ದೇವರು ನಾವು ಪರಿಶುದ್ಧರಾಗಿರಬೇಕಂತ ಅನಾದಿ ಕಾಲದಿಂದ ನಿರೀಕ್ಷಿಸುತ್ತಾ ಇದ್ದಾರೆ. ಅದಕ್ಕೆ ಯೇಸು ಕ್ರಿಸ್ತನ ಕಳಿಸಿ ನಮ್ಮನ್ನು ಪರಿಶುದ್ಧರಾಗಿ, ಯಾಜಕರನ್ನಾಗಿ, ರಾಜವಂಶದರಾಗಿ ಉನ್ನತವಾದ ಒಂದು ಸ್ಥಾನದಲ್ಲಿ ನಮ್ಮನ್ನ ಇಟ್ಟಿದ್ದಾರೆ. ಪಾಪದಿಂದ ನಾವೇನ್ ದೇವರಿಗೆ ದೂರ ಆಗಿದ್ದೀವಿ. ಆ ದೂರ ಆಗಿದ್ದನ್ನ ನಮ್ಮನ್ನ ಏನ್ ಮಾಡಿದ್ದಾರೆ? ಸಂಬಂಧವನ್ನು ಹತ್ರ ಮಾಡಿದ್ದಾರೆ. ದೇವರ ಉಗ್ರತೆಯಿಂದ ನಾವು ದೂರ ಆಗಿದ್ದೆ. ಪರಿಶುದ್ಧತೆ ಒಂದು ಸ್ಥಾನದಲ್ಲಿ ನಾವಿದ್ದೆ. ಆ ಸ್ಥಾನವನ್ನು ಇಹಲೋಕ ಸಂಬಂಧದ ಜೊತೆಗೆ ಸೇರಿಕೊಂಡು, ಸಾತಾನಿನ ಜೊತೆಗೆ ನಾವು ಒಡನಾಟ ಮಾಡಿಕೊಂಡು, ಲೋಕ ಸಂಬಂಧದವರ ಜೊತೆಗೆ ನಾವು ಒಡನಾಟ ಮಾಡಿಕೊಂಡು ಆ ಒಂದು ಪರಿಶುದ್ಧತೆಯನ್ನು ನಾವು ಕಳ್ಕೋಬಾರ್ದು. ಯಾಕಂದ್ರೆ ಮರಳಿ ಬರ್ತಾನೆ. ಮರಳಿ ಬಂದಾಗ ನಿತ್ಯ ನಾಶವೆಂಬ ದಂಡನೆ ಇರ್ತದೆ. ಸೊ ಎರಡನೇ ದೃಷ್ಟಿಕೋನದ ಗಾಡ್ ವಿಲ್ ಸೆಂಡ್ ಜೀಸಸ್ ಅಗೇನ್. ವೆನ್ ಹಿ ಕಮ್ಸ್ ಹಿ ವಿಲ್ ಜಡ್ಜ್ ಎವ್ರಿಬಡಿ. ಆ ಪರಿಶುದ್ಧತೆಯಲ್ಲಿ ನಾವಿದ್ದೀವಾ ಇಲ್ಲಿ ಅನ್ನೋದನ್ನ ಪ್ರಶ್ನೆ ಮಾಡಿಕೊಂಡು ನಾವು ನಮ್ಮ ಸದಾಕಾಲವೂ ನಮ್ಮ ಜೀವಿತಗಳಲ್ಲಿ, ನಮ್ಮ ಡೈಲಿ ಲೈಫ್ ಅಲ್ಲಿ ನಾವು ಆ ಒಂದು ಆಲೋಚನೆಯಲ್ಲಿ ಇರಬೇಕು. ವಿ ಶುಡ್ ಬಿ ಹೋಲಿ ಬಿಕಾಸ್ ಗಾಡ್ ಇಸ್ ಹೋಲಿ. ಈ ಮಾತುಗಳನ್ನ ಹೇಳ್ತಾ ನನ್ನನ್ನು ನಾನು ಎಚ್ಚರಿಸ್ಕೊಳ್ತಾ, ನಿಮ್ಮನ್ನು ಎಚ್ಚರಿಸ್ಕೊಳ್ತಾ, ನನಗೆ ಅವಕಾಶ ಕೊಟ್ಟಿದ್ದ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದಂತ ವಂದನೆಗಳು ಸಮರ್ಪಿಸ್ಕೊಳ್ತಾ ಇದ್ದೀನಿ.